Welcome to Primus Civil Services Academy's CSAT PYQ discussion video series. ಈ ವಿಡಿಯೋ ಸೀರೀಸ್ ನಲ್ಲಿ ನಾವು CSAT ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅನ್ನ ಕೇವಲ 10 ಕ್ವೆಶ್ಚನ್ ಗಳನ್ನ ತೆಗೆದುಕೊಂಡ್ಬಿಟ್ಟು 1 ಅವರ್ ವಿಡಿಯೋ ಮಾಡ್ತಾ ಇದ್ದೀವಿ. ಪ್ರತಿ 10 ಕ್ವೆಶ್ಚನ್ ಅನ್ನು ಕೂಡ ಇನ್ ಡೆಪ್ತ್ ಅಲ್ಲಿ ನಾವು ಯಾವುದೇ ಶಾರ್ಟ್ ಕಟ್ ಅಥವಾ ಕ್ವಿಕ್ ಟ್ರಿಕ್ ಇಲ್ಲದೇನೆ ಬೇಸಿಕ್ ಫಂಡಮೆಂಟಲ್ಸ್ ಇಂದ ಹೇಗೆ ಸಾಲ್ವ್ ಮಾಡಬಹುದು ಈ ವಿಡಿಯೋದಲ್ಲಿ ನೋಡ್ತೀವಿ. 8 ವಿಡಿಯೋ ಹಾಕ್ತಿದ್ದಾಗೇನೆ 1 ವರ್ಷದ ಪೇಪರ್ ಮುಗಿದು ಹೋಗುತ್ತಲ್ವಾ, ಯಾಕಂದ್ರೆ ಒಂದು ವಿಡಿಯೋದಲ್ಲಿ 10 ಕ್ವೆಶ್ಚನ್ ತಗೊಂತೀವಿ. ಸೊ 8 into 10 80 ಕ್ವೆಶ್ಚನ್ಸ್ 8 ವಿಡಿಯೋ ಆಗುತ್ತೆ. ಆಗ್ತಿದ್ದ ಹಾಗೇನೆ 9ನೇ ವಿಡಿಯೋ ಒಂದು ರಿಲೀಸ್ ಮಾಡ್ತೀವಿ. ಆ ವಿಡಿಯೋದಲ್ಲಿ ಸೇಮ್ ಇದೇ ಪ್ರಶ್ನೆಗಳನ್ನ ನೀವು ಎಕ್ಸಾಮ್ ನಲ್ಲಿ ಹೇಗೆ ಕಡಿಮೆ ಟೈಮ್ ನಲ್ಲಿ ಶಾರ್ಟ್ ಕಟ್ ಅಥವಾ ಕ್ವಿಕ್ ಟ್ರಿಕ್ ನ ಮೂಲಕ ಸಾಲ್ವ್ ಮಾಡಬಹುದಿತ್ತು, ಅದನ್ನು ಕೂಡ ಇದೇ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ವೆಲ್ಕಮ್ ಟು ದ ಕ್ಲಾಸ್ ಒನ್ಸ್ ಅಗೇನ್. ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ಫಸ್ಟ್ ಕ್ವೆಶ್ಚನ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಈ 10 ಕ್ವೆಶ್ಚನ್ ಒಂದು ಅನಾಲಿಸಿಸ್ ಕೊಡ್ತೀನಿ ನಾನು. ಫಸ್ಟ್ 10 ಕ್ವೆಶ್ಚನ್ಸ್ ಹೆಂಗಿತ್ತಂದರೆ, ಮೊದಲನೇ 4 ಕ್ವೆಶ್ಚನ್ನು ರೀಡಿಂಗ್ ಕಾಂಪ್ರಹೆನ್ಷನ್ ಇತ್ತು ವರ್ಷನ್ ಎದಲ್ಲಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಮ್ಯಾಥಮೆಟಿಕ್ಸ್ ಇತ್ತು. ಮಧ್ಯದಲ್ಲಿ 8ನೇ ಕ್ವೆಶ್ಚನ್ ಒಂದು ಮಾತ್ರ ರೀಸನಿಂಗ್ ಇತ್ತು. ಇನ್ನು ಡಿಫಿಕಲ್ಟಿ ಲೆವೆಲಿಗೆ ಬಂತಂದರೆ ನಿಮ್ಮದು ರೀಡಿಂಗ್ ಕಾಂಪ್ರಹೆನ್ಷನ್ ಮಾಡ್ರೇಟ್ ಲೆವೆಲಿಗೆ ಇತ್ತು ಈ ಮೊದಲನೇ 10 ಕ್ವೆಶ್ಚನಲ್ಲಿ. ಇದು 4ನೇ ಸ್ವಲ್ಪ ಡಿಫಿಕಲ್ಟ್ ಇದ್ದಿರ್ಬೋದು. ಆ್ಯಂಡ್ ರೀಸನಿಂಗ್ದು ಸ್ವಲ್ಪ ಈಸಿ ಇತ್ತು. ರೀಸನಿಂಗ್ ಕ್ವೆಶ್ಚನ್ ಯೂಶ್ವಲಿ ಸ್ವಲ್ಪ ಈಸಿ ಟು ಮಾಡ್ರೇಟ್ ಬರುತ್ತೆ, ಅದು ಈಸಿ ಇತ್ತು. ಬಟ್ ಮ್ಯಾಥಮೆಟಿಕ್ಸ್ದೆಲ್ಲ ಮೋಸ್ಟ್ ಆಫ್ ಆಲ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲಲ್ಲೇ ಇತ್ತು. ಅದರಲ್ಲೂ ಇದು ಒಂದು ಇದೆ, ಯಾವುದು 7th ಕ್ವೆಶ್ಚನ್, ದಟ್ ವಾಸ್ ವೆರಿ ಡಿಫಿಕಲ್ಟ್. ಮೋಸ್ಟ್ಲಿ ಇಡೀ ಪೇಪರ್ನಲ್ಲಿ ಮೋಸ್ಟ್ ಡಿಫಿಕಲ್ಟ್ ಕ್ವೆಶ್ಚನ್ 7th ಒನ್. ಓಕೆ, ಸೊ ಇದೊಂದು ಬ್ರೀಫ್ ಅನಾಲಿಸಿಸ್ ನೀವು ಮೊದಲನೇ 10 ಕ್ವೆಶ್ಚನ್ದು ಮಾತ್ರ. ಈಗ ಕ್ವೆಶ್ಚನ್ ಸಾಲ್ವ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಕ್ವೆಶ್ಚನ್ ನೋಡಿ. ಫಸ್ಟ್ ಕ್ವೆಶ್ಚನ್ನು ರೀಡಿಂಗ್ ಕಾಂಪ್ರಹೆನ್ಷನ್ದು. ಪ್ಯಾಸೇಜ್ ನೋಡಿ. ಮೇಂಟೈನಿಂಗ್ ಆ್ಯನ್ ಎಕೋಸಿಸ್ಟಮ್ just to conserve biodiversity will affects its commercial potential as well as the livelihoods dependent on the ecosystem. ಸೊ ಇಲ್ಲಿ ಪ್ಯಾಸೇಜ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ಪ್ಯಾಸೇಜ್ ಬಂದ್ಬಿಟ್ಟು ಎಕೋಸಿಸ್ಟಮ್ಮು ಮತ್ತು ಬಯೋಡೈವರ್ಸಿಟಿ ಬಗ್ಗೆ ಮಾತಾಡ್ತಾ ಇದೆ. ಸೊ ಇಲ್ಲಿ ಯಾವ ಎಕೋಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು? ಬಯೋಲಾಜಿಕಲ್ ಎಕೋಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಫಾರೆಸ್ಟ್ಸ್ ಅಂತ ಅನ್ನೋ ಅರ್ಥದಲ್ಲಿ ಅರ್ಥ ಮಾಡ್ಕೋಬೋದು ನಾವು. ಸೊ ಫಾರೆಸ್ಟ್ ಅಥವಾ ನ್ಯಾಚುರಲಿ ಅವೈಲಬಲ್ ರಿಸೋರ್ಸಸ್ ಏನಿದೆ ರಿಲೇಟೆಡ್ ಟು ಅನಿಮಲ್ಸ್, ಪ್ಲ್ಯಾಂಟ್ಸ್, ಟ್ರೀಸ್ ಇದ್ದಿದೆ, ಆ ರೀತಿ ಒಂದು ಎಕೋಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ. ನೀವು ಒಂದು ಕ್ರೂಡಾಗಿ ಫಾರೆಸ್ಟ್ ಅಂತ ಅನ್ಕೋಬೋದು ಅದನ್ನು. ಸೊ ಒಂದು ಎಕೋಸಿಸ್ಟಮನ್ನು ನಾವು ಕನ್ಸರ್ವ್ ಮಾಡೋದು ಅಂದರೆ ಪ್ರೊಟೆಕ್ಟ್ ಮಾಡುವುದು ಕೇವಲ ಯಾವ ಉದ್ದೇಶದಿಂದ? ಜಸ್ಟ್ ಟು ಕನ್ಸರ್ವ್ ಬಯೋಡೈವರ್ಸಿಟಿ. ಅಂದರೆ ಬಯೋಡೈವರ್ಸಿಟಿ ಕನ್ನಡದಲ್ಲಿ ಏನಂತೀವಿ? ಜೀವ ವೈವಿಧ್ಯ. ಅಂದರೆ ಅವು ನಶಿಸಿ ಹೋಗಬಾರದು ಅಂತ ಕಾಪಾಡುವ ಒಂದೇ ಉದ್ದೇಶದಿಂದ ನಾವು ಒಂದು ಎಕೋಸಿಸ್ಟಮನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಅದು ಅದರ ಕಮರ್ಷಿಯಲ್ ಪೊಟೆನ್ಷಿಯಲನ್ನು ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಕೇವಲ ಜೀವ ವೈವಿಧ್ಯವನ್ನು ಕಾಪಾಡೋದಕ್ಕೋಸ್ಕರ ಒಂದು ಬಯೋಡೈವರ್ಸಿಟಿಯನ್ನು ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೊಂದು ಕಮರ್ಷಿಯಲ್ ವ್ಯಾಲ್ಯೂ ಇರುತ್ತಲ್ಲ. ಕಾಡಿಗೊಂದು ಕಮರ್ಷಿಯಲ್ ವ್ಯಾಲ್ಯೂ ಇರುತ್ತೆ, ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇರುತ್ತೆ, ಅಲ್ಲಿ ಎಷ್ಟೊಂದು ವ್ಯಾಲ್ಯೂಬಲ್ ಟ್ರೀಸ್ ಬೆಳೀತಾ ಇರುತ್ತೆ. ನಮ್ಮಲ್ಲೇ ಫಾರ್ ಎಕ್ಸಾಂಪಲ್ ನಮ್ಮಲ್ಲೇ ಸ್ಯಾಂಡಲ್ವುಡ್ ಭಾಳ ವ್ಯಾಲ್ಯೂಬಲ್ ಟ್ರೀ. ಸೊ ಆ ರೀತಿ ಅದರದ್ದು ಕಮರ್ಷಿಯಲ್ ಪೊಟೆನ್ಷಿಯಲ್ನ ನಾವು ವೇಸ್ಟ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಜೊತೆಗೆ ಆ್ಯಸ್ ವೆಲ್ ಆಸ್ ದ ಲೈವ್ಲಿಹುಡ್ಸ್ ಡಿಪೆಂಡೆಂಟ್ ಆನ್ ದ ಎಕೋಸಿಸ್ಟಮ್. ಒಂದು ಅದರ ಕಮರ್ಷಿಯಲ್ ಪೊಟೆನ್ಷಿಯಲ್ಗೆ ಅಫೆಕ್ಟ್ ಆಗುತ್ತೆ, ಇನ್ನೊಂದು ಯಾರಿಗಾಗುತ್ತೆ? ತಮ್ಮ ಜೀವನಾಧಾರಕ್ಕೆ ಆ ಎಕೋಸಿಸ್ಟಮ್ ಮೇಲ್ಗಡೆ ಯಾರು ಡಿಪೆಂಡೆಂಟ್ ಆಗಿರುತ್ತಾರಲ್ಲ ಅವ್ರಿಗೂ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅಂದರೆ ಇಲ್ಲಿ ಯಾವ 3 ಪಾಯಿಂಟ್ಸ್ ತೊಗೊಂಡ್ರು ಅವರು. ಮೊದಲನೇದು ಎಕೋಸಿಸ್ಟಮ್ಗೆ ರಿಲೇಟೆಡ್ ಆಗಿ, ಒಂದು ಬಯೋಡೈವರ್ಸಿಟಿ, ಇನ್ನೊಂದು ಕಮರ್ಷಿಯಲ್ ಪೊಟೆನ್ಷಿಯಲ್, ಇನ್ನೊಂದು ಲೈವ್ಲಿಹುಡ್ಸ್ ಡಿಪೆಂಡೆಂಟ್ ಆನ್ ದ ಎಕೋಸಿಸ್ಟಮ್. 3 ಪಾಯಿಂಟ್ಸ್ ತೊಗೊಂಡ್ರು. ನೆಕ್ಸ್ಟು, ದೆರ್ ಈಸ್ ಆಲ್ಸೋ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ using an ecosystem only for livelihoods, for commercial exploitation or strictly for conservation. ಅದೇ ನಾನು ಹೇಳಿದ 3 ಪಾಯಿಂಟ್ನ ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತಾ ಇದ್ದಾರೆ. ಯಾವುದ್ರ ಮಧ್ಯೆ ಕಾನ್ಫ್ಲಿಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು? ಒಂದು ಲೈವ್ಲಿಹುಡ್ಡು, ಇನ್ನೊಂದು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ನು, ಇನ್ನೊಂದು ಕನ್ಸರ್ವೇಷನ್. ಅಂದರೆ ನೀವು ಕಾಡನ್ನು ಉಳಿಸ್ಬೇಕು ಅಥವಾ ಕಾಡನ್ನು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಅಥವಾ ಕಾಡಿನ ಮೇಲೆ ತಮ್ಮ ಜೀವನವನ್ನು ಆಧಾರ ಇಟ್ಕೊಂಡಿರೋರಿಗೆ ನಾವು ಹೆಲ್ಪ್ ಮಾಡಬೇಕು. ಈ 3ಕ್ಕೂ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಡಿಫಾರೆಸ್ಟೇಷನ್ ಕಾಸ್ಡ್ ಡ್ಯೂ ಟು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ವಿಲ್ ಲೀಡ್ ಟು ಇಂಡೈರೆಕ್ಟ್ ಹಾರ್ಮ್ ಲೈಕ್ ಫ್ಲಡ್ಸ್, ಸಿಲ್ಟೇಷನ್ ಪ್ರಾಬ್ಲಮ್ಸ್ ಆ್ಯಂಡ್ ಮೈಕ್ರೋ ಕ್ಲೈಮ್ಯಾಟಿಕ್ ಇನ್ಸ್ಟೆಬಿಲಿಟಿ ಅಪಾರ್ಟ್ ಫ್ರಮ್ ಅಡ್ವರ್ಸ್ಲಿ ಅಫೆಕ್ಟಿಂಗ್ ಲೈವ್ಲಿಹುಡ್ಸ್ ಡಿಪೆಂಡೆಂಟ್ ಆನ್ ಫಾರೆಸ್ಟ್ಸ್. ಸೊ ಫಸ್ಟ್ ಯಾವುದು ಕಷ್ಟಕರ ಅಂತ ಹೇಳಿದರು? ಅದನ್ನು ಪ್ರೊಟೆಕ್ಟ್ ಮಾಡೋದ್ರಿಂದ ಸ್ವಲ್ಪ ಬ್ಯಾಡ್ ಎಫೆಕ್ಟ್ಸ್ ಇದೆ ಅಂದರು. ಇಲ್ಲಿ ಅದನ್ನು ನೀವು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟ್ ಮಾಡೋದು ಕೂಡ ಬ್ಯಾಡ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ನೀವು ಅದನ್ನು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಕಾಡನ್ನು, ಏನಾಗುತ್ತೆ? ಡಿಫಾರೆಸ್ಟೇಷನ್ ಆಗುತ್ತೆ. ಡಿಫಾರೆಸ್ಟೇಷನ್ ಅಂದ್ರೇನು? ಕಾಡು ನಶಿಸಿ ಹೋಗೋದು. ಸೊ ಅದು ಆಯ್ತಂದರೆ ಯಾರ್ಯಾರಿಗೆ ಹಾರ್ಮ್ ಆಗುತ್ತೆ? ಫ್ಲಡ್ಸ್ ಆಗುತ್ತೆ, ಸಿಲ್ಟ್ ಬಂದು ಕೂತ್ಕೊಳ್ಳೋದು ಸಿಲ್ಟೇಷನ್ ಅಂತಂದರೆ. ಓಕೆ, ನೀವು ಇದನ್ನು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ.
ಸೊ ಸಿಲ್ಟೇಷನ್ ಆಗುತ್ತೆ. ನೆಕ್ಸ್ಟ್ ಮೈಕ್ರೋ ಕ್ಲೈಮ್ಯಾಟಿಕ್ ಇನ್ಸ್ಟೆಬಿಲಿಟಿ ಅಂದರೆ ಒಂದು ಕ್ಲೈಮೇಟಲ್ಲಿ ಅಂದರೆ ಒಂದು ಸಣ್ಣ ಜಾಗದಲ್ಲಿ ಇಡೀ ವರ್ಲ್ಡ್ ವೈಡ್ ಅಥವಾ ದೇಶ ತುಂಬ ಅಲ್ಲ, ಆ ಒಂದು ಸಣ್ಣ ಪ್ರದೇಶದ ಕ್ಲೈಮೇಟಿಗೆ ತಕ್ಕದಾಗಿ ಇನ್ಸ್ಟೆಬಿಲಿಟಿ ಆಗುತ್ತೆ. ಜೊತೆಗೆ ಅಲ್ಲಿ ತಮ್ಮ ಜೀವನವನ್ನು ಆಧಾರ ಇರಿಸಿರುವಂತಹ ಲೈವ್ಲಿಹುಡ್ಗೂ ಕೂಡ ತೊಂದರೆ ಆಗುತ್ತೆ. ಸೊ ಯಾವುದರಿಂದ? ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಆ್ಯಂಡ್ ಡಿಫಾರೆಸ್ಟೇಷನಿಂದ. ಫಸ್ಟಿಗೆ ಏನು ಹೇಳಿದ್ರು, ಅದನ್ನು ನೀವು ಕನ್ಸರ್ವ್ ಮಾಡಿದರೆ ಏನು ಬ್ಯಾಡ್ ಎಫೆಕ್ಟ್ಸ್ ಅಂತ ಹೇಳಿದ್ರು. ಇವಾಗ ನೀವು ಅದನ್ನು ಕಮರ್ಷಿಯಲ್ ಎಕ್ಸ್ಪ್ಲಾಟ್ ಮಾಡಿದ್ರೆ ಏನು ಬ್ಯಾಡ್ ಎಫೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡರ ಬಗ್ಗೆನೂ ಹೇಳ್ತಾ ಇದ್ದಾರೆ ಅವರು. ನೆಕ್ಸ್ಟು, ಓಕೆ, ದೀಸ್ ಕಾನ್ಫ್ಲಿಕ್ಟ್ಸ್ ಆರ್ ಪರ್ಟಿಕ್ಯುಲರ್ಲಿ ಅಕ್ಯೂಟ್ ಇನ್ ಡೆವಲಪಿಂಗ್ ಕಂಟ್ರೀಸ್ ವೇರ್ ದ ಡಿಪೆಂಡೆನ್ಸ್ ಆಫ್ ದ ಪೀಪಲ್ ಆನ್ ದ ಎಕೋಸಿಸ್ಟಮ್ ಇಸ್ ಸಿಗ್ನಿಫಿಕೆಂಟ್ ಆ್ಯಂಡ್ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಬೂಸ್ಟ್ ನ್ಯಾಷನಲ್ ಇನ್ಕಮ್. ಈ ಕಾನ್ಫ್ಲಿಕ್ಟು ಎಲ್ಲಿ ತೀವ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಕ್ಯೂಟ್ ಅಂದರೆ ತೀವ್ರ. ಅವರು ಯಾವುದ್ರ ಬಗ್ಗೆ ಕಾನ್ಫ್ಲಿಕ್ಟ್ ಹೇಳ್ತಾ ಇದ್ದಾರೆ? ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್, ಲೈವ್ಲಿಹುಡ್ ಡಿಪೆಂಡೆಂಟ್ ಆನ್ ಇಟ್ ಮತ್ತು ಬಯೋಡೈವರ್ಸಿಟಿ, ಮೂರು ಕಾನ್ಫ್ಲಿಕ್ಟ್ ಇದೆ. ಇದು ಅತಿ ತೀವ್ರ ಆಗೋದು ಎಲ್ಲಿ? ಅಕ್ಯೂಟ್ ಆಗೋದು ಎಲ್ಲಿ? ಡೆವಲಪಿಂಗ್ ಕಂಟ್ರೀಸಲ್ಲಿ. ಯಾಕಂದರೆ ಅಲ್ಲಿ ಡಿಪೆಂಡೆನ್ಸ್ ಆಫ್ ಪೀಪಲ್ ಆನ್ ದ ಎಕೋಸಿಸ್ಟಮ್ ಅಂದರೆ ಅದ್ರ ಮೇಲ್ಗಡೆ ಡಿಪೆಂಡ್ ಆಗಿರೋ ಜನರು ತುಂಬ ಇರ್ತಾರೆ. ಜೊತೆಗೆ ಇನ್ನೊಂದೇನೆಂದರೆ ಅಲ್ಲಿ ನ್ಯಾಷನಲ್ ಇನ್ಕಮನ್ನು ಬೂಸ್ಟ್ ಮಾಡೋ ಪವರು ಕೂಡ ಎಕೋಸಿಸ್ಟಮ್ಗೆ ಇರುತ್ತೆ. ಓಕೆ, ಸೊ ಈ ಇಡೀ ಪ್ಯಾಸೇಜ್ನ ಇನ್ನೊಂದು ಸರ್ತಿ ನಾನು ಇದ್ರದ್ದು ಸಮ್ಮರಿ ಹೇಳ್ತೀನಿ ನಿಮಗೆ. ಫಸ್ಟು ಏನು ಎಕೋಸಿಸ್ಟಮ್ ಅಂದರೆ ಫಾರೆಸ್ಟ್ ಅಂತಲೇ ಅರ್ಥ ಮಾಡ್ಕೊಳ್ಳಿ ಕ್ರೂಡಾಗಿ. ಸೊ ಫಾರೆಸ್ಟನ್ನ ನೀವು ಮೂರು ಪರ್ಪಸ್, ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರೋಂಥ ಮೂರು ಥಿಂಗ್ಸ್ ಇದೆ ಇಲ್ಲಿ. ಒಂದು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್, ಇನ್ನೊಂದು ಲೈವ್ಲಿಹುಡ್ ಡಿಪೆಂಡೆಂಟ್ ಆನ್ ಇಟ್, ಇನ್ನೊಂದು ಕಮರ್ಷಿಯಲ್ ಇದು ಬಯೋಡೈವರ್ಸಿಟಿ. ಈ ಮೂರು ಆ್ಯಂಗಲಿಂದ ಯೋಚನೆ ಮಾಡಬೇಕು ನೀವು ಬಯೋಡೈವರ್ಸಿಟಿಗೋಸ್ಕರ ಅದನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೋದರೆ ಇವರಿಬ್ರಿಗೂ ಅಫೆಕ್ಟ್ ಆಗುತ್ತೆ, ಅದ್ರದ್ದು ಕಮರ್ಷಿಯಲ್ ಪೊಟೆನ್ಷಿಯಲ್ ವೇಸ್ಟ್ ಆಗುತ್ತೆ. ಅದ್ರ ಮೇಲ್ಗಡೆ ಲೈವ್ಲಿಹುಡ್ಡನ್ನು ಡಿಪೆಂಡೆಂಟ್ ಮಾಡಿರೋರ್ಗೂ ತೊಂದರೆ ಆಗುತ್ತೆ. ಇಲ್ಲ ನೀವು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ತೀನಿ ಅಂತಂದರೆ ಅಲ್ಲಿ ನೋಡಿದ್ರೆ ಮೈಕ್ರೋ ಕ್ಲೈಮ್ಯಾಟಿಕ್ ಇನ್ಸ್ಟೆಬಿಲಿಟಿ ಆಗುತ್ತೆ, ಫ್ಲಡ್ಸು, ಸಿಲ್ಟೇಷನ್ ಎಲ್ಲ ಆಗುತ್ತೆ. ಆದರೆ ಇನ್ನು ಡೆವಲಪಿಂಗ್ ಕಂಟ್ರೀಸಿಗೆ ಬಂದರೆ ಅಲ್ಲಿ ಇನ್ನೂ ತೀವ್ರತೆ ಇದ್ರದ್ದು ಜಾಸ್ತಿ ಇದೆ. ಯಾಕೆಂದರೆ ಅಲ್ಲಿ ಅದ್ರ ಮೇಲ್ಗಡೆ ಡಿಪೆಂಡ್ ಆಗಿರೋ ಜನರು ಜಾಸ್ತಿ ಇದ್ದಾರೆ. ಹಾಗಂತ ನೀವು ಅದನ್ನು ಉಳಿಸೋಕೆ ಹೋದರೆ ಅವ್ರದ್ದು ಇನ್ಕಮ್ ಕೂಡ ತೊಂದರೆ ಆಗುತ್ತೆ. ಯಾಕಂದರೆ ಪಾಪ ಡೆವಲಪಿಂಗ್ ಕಂಟ್ರಿ, ಅವ್ರು ಪೂರ್ ಕಂಟ್ರಿ ಇರ್ತಾರೆ, ಅವರಿಗೆ ಅದನ್ನು ಯೂಸ್ ಮಾಡಿದ್ರೆ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಇಡೀ ಪ್ಯಾಸೇಜ್ ಇದ್ರ ಬಗ್ಗೆ ಮಾತಾಡ್ತಾ ಇದೆ. ಓಕೆ, ಸೊ ಇವಾಗ ಇದ್ರ ಮೇಲ್ಗಡೆ ಕ್ವೆಶ್ಚನ್ ಏನಿದೆ ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಕ್ರಿಟಿಕಲ್ ಮೆಸೇಜ್ ಕನ್ವೆಡ್ ಬೈ ದ ಆಥರ್ ಆಫ್ ದ ಪ್ಯಾಸೇಜ್. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಮೆಸೇಜ್ ಕೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ರಶ್ನೆಗಳಲ್ಲಿ ಬೆಸ್ಟ್ ವೇ ಆಫ್ ಸಾಲ್ವಿಂಗ್ ಇಟ್ ಈಸ್ ಆಪ್ಷನ್ ಎಲಿಮಿನೇಷನ್. ಈ ನಾಲ್ಕು ಆಪ್ಷನಲ್ಲಿ ಯಾವುದು ನಿಮಗೆ ಸರಿ ಅನ್ನಿಸ್ತಲ್ಲ ಎಲಿಮಿನೇಟ್ ಮಾಡ್ತಾ ಹೋಗಿ, ಕೊನೆಗೆ ಯಾವುದು ಉಳಿತಲ್ಲ ಅದು ನಿಮ್ಮ ಆನ್ಸರು. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಒಂದು ಸರಿ ಅನಿಸ್ತದೆ ಅದನ್ನು ಸೆಲೆಕ್ಟ್ ಮಾಡೋಂಗಿಲ್ಲ. ನೀವು 4 ಓದ್ಬಿಟ್ಟೇ 4ರಲ್ಲಿ 3ನ ರಿಜೆಕ್ಟ್ ಮಾಡಿ ಒಂದು ಲಾಸ್ಟಿಗೆ ಏನು ಉಳಿತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಒನ್ ನೋಡಿ, ಈಗ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ನಾಟ್ ಎನ್ ಇಶ್ಯೂ ಟು ಬಿ ವರಿಡ್ ಅಬೌಟ್ ವೆನ್ ಸಮ್ ಪೀಪಲ್ ಡಿಪೆಂಡ್ ಆನ್ ಎಕೋಸಿಸ್ಟಮ್ಸ್ ಫಾರ್ ದೇರ್ ಲೈವ್ಲಿಹುಡ್. ಸೊ ಏನು ಹೇಳ್ತಾ ಇದೆ ಇಲ್ಲಿ? ಕೆಲವರು ತಮ್ಮ ಲೈವ್ಲಿಹುಡ್ಗೋಸ್ಕರ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿದ್ದರೆ ಅದರ ಬಗ್ಗೆ ಅದನ್ನು ಕನ್ಸರ್ವ್ ಮಾಡೋದು, ಅದ್ರ ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾ ಇದೆ. ನಾಟ್ ಟು ಬಿ ವರಿಡ್ ಅಬೌಟ್ ಅಂತ ಹೇಳ್ತಾ ಇದೆ. ಇದು ಹೌದಾ? ಅಲ್ಲ ಇದು. ಯಾಕಂದರೆ ಪ್ಯಾಸೇಜ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದೆ. ಬಟ್ ಇದೇನು ಹೇಳ್ತಾ ಇದೆ? ಅಲ್ಲಿ ಲೈವ್ಲಿಹುಡ್ ಡಿಪೆಂಡೆಂಟ್ ಇರೋದೇ ಮೋರ್ ಇಂಪಾರ್ಟೆಂಟು, ಕನ್ಸರ್ವೇಷನ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇದೆ. ಸೊ ರಿಜೆಕ್ಟೆಡ್. ಆಪ್ಷನ್ ಬಿ ನೋಡಿ. ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಫಾರೆಸ್ಟ್ ಗೋಸ್ ಅಗೇನ್ಸ್ಟ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಪೀಪಲ್ ಡಿಪೆಂಡೆಂಟ್ ಆನ್ ಫಾರೆಸ್ಟ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್. ಒಂದು ಅವ್ರ ಫಂಡಮೆಂಟಲ್ ರೈಟ್ಸ್ ಅಲ್ಲ ಅದು. ಇನ್ನೊಂದು ಇದು ಯಾವುದಕ್ಕೆ ಜಾಸ್ತಿ ಇದು ಕೊಡ್ತಾ ಇದೆ? ಅಗೇನ್ ಅವ್ರು ಇದು ಯಾವ ರೀತಿ ಕನ್ಸರ್ವೇಷನ್ನ ನೆಗೆಟಿವ್ ಆಗಿ ತೋರಿಸ್ತಲ್ಲ, ಇದು ಕನ್ಸರ್ವೇಷನನ್ನು ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಅದು ಇಲ್ಲಿ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡಲೇಬಾರ್ದು ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ. ಅದು ಕರೆಕ್ಟ್ ಅಲ್ವಾ? ಸೊ ಬಟ್ ನಮ್ಮ ಪ್ಯಾಸೇಜ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಬಿನೂ ರಿಜೆಕ್ಟ್ ಮಾಡೋಣ. ನೆಕ್ಸ್ಟ್ ಸಿ. Sustenance of livelihood and degradation of ecosystem while being together exacerbate one another leading to conflicts and imbalance. ಇಲ್ಲೇನು ಹೇಳ್ತಾ ಇದ್ದಾರೆ? ಲೈವ್ಲಿಹುಡ್ಡು ಮತ್ತು ಅದರದ್ದು ಡಿಗ್ರೇಡೇಷನ್ನು ಎರಡನ್ನೂ ಜೊತೆಗೆ ನೀವು ಮೈಂಟೈನ್ ಮಾಡೋಕ್ಕೆ ಹೋದರೆ ಎರಡಕ್ಕೂ ಕಾನ್ಫ್ಲಿಕ್ಟ್ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಇರಬಹುದು. ಇದು ಈ ಮಾತಿದೆಯಲ್ಲ, ಇದನ್ನು ಇದ್ರ ರೀತಿಯಲ್ಲೇ ಸ್ವಲ್ಪ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಇದೆ. ಇದು ಕೂಡ ಎರಡನ್ನೂ ಕಂಪೇರ್ ಮಾಡಿ ಹೇಳ್ತಾ ಇದೆ. ಸೊ ಇದು ಇರಬಹುದು, ಬಟ್ ಇದನ್ನು ನಾವು ಸೆಲೆಕ್ಟ್ ಮಾಡುವಂತಿಲ್ಲ. ಡಿ ನೋಡ್ಬೇಕು ನಾವು. ನಾನು ಹೇಳ್ದಂಗೆ ನಿಮ್ಗೆ ಕರೆಕ್ಟ್ ಅನಿಸಿದ ತಕ್ಷಣ ಸೆಲೆಕ್ಟ್ ಮಾಡೋಂಗಿಲ್ಲ. ಎಲ್ಲ ರಿಜೆಕ್ಟ್ ಆಗಿ ಕೊನೆಗೆ ಏನು ಉಳಿತಲ್ಲ ಅದು ಆನ್ಸರ್. ಡಿ ನೋಡಿ. ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಎಕೋಸಿಸ್ಟಮ್ ಶುಡ್ ಬಿ ಕಂಪ್ಲೀಟ್ಲಿ ಸ್ಟಾಪ್ಡ್. ಅಲ್ಲ. ಅಗೇನ್ ಇದು ಕೂಡ ಇದ್ರ ಥರ ಬಿ ಥರನೇ ಎಕ್ಸ್ಪ್ಲಾಯ್ಟೇಷನ್ ತಪ್ಪು, ಫುಲ್ ಕಂಪ್ಲೀಟ್ಲಿ ಸ್ಟಾಪನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ರಿಜೆಕ್ಟೆಡ್. ಸೊ ಆನ್ಸರ್ ಏನು ನಮ್ಮದು? ಆಪ್ಷನ್ ಸಿ. ಸೊ ನೀವು ಎಲ್ಲ ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ರಶ್ನೆಗಳನ್ನು ಇದೇ ರೀತಿಯಲ್ಲಿ ಆನ್ಸರ್ ಮಾಡೋದು.
ಫಸ್ಟ್ ಪ್ಯಾಸೇಜನ್ನು ಓದಿ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಅದರದ್ದು ಜಿಸ್ಟ್ ಸಮ್ಮರಿಯನ್ನು ಅರ್ಥ ಮಾಡ್ಕೊಳ್ಳಿ, ಅದ್ರ ಬೇಸಿಸ್ ಮೇಲ್ಗಡೆ ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ತಾ ಬನ್ನಿ. ಓಕೆ, ಸೆಕೆಂಡ್ ಕ್ವೆಶನ್ಗೆ ಹೋಗೋಣ. ಈಗ ಕ್ವೆಶನ್ 2, ವಿತ್ ರೆಫರೆನ್ಸ್ ಟು ದ ಸೇಮ್ ಪ್ಯಾಸೇಜ್, ಅದೇ ಪ್ಯಾಸೇಜಿಗೆ 2 ಪ್ರಶ್ನೆ ಬಂದಿತ್ತು. ವಿತ್ ರೆಫರೆನ್ಸ್ ಟು ದ ಅಬೋವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಇಲ್ಲಿ ಅಸಂಪ್ಷನ್ ಕೇಳ್ತಾ ಇದ್ದಾರೆ. ಇಲ್ಲಿ 2 ಅಸಂಪ್ಷನ್ ಕೊಟ್ಬಿಟ್ಟು ಈ 2ರಲ್ಲಿ ಯಾವುದು ಅಸಂಪ್ಷನ್ನ ಇವ್ರು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಮಗೆ ಅಸಂಪ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ನೀವು ಅಸಂಪ್ಷನನ್ನು ಸಿಂಪ್ಲಿ ಈ ರೀತಿ ಅರ್ಥ ಮಾಡ್ಕೋಬೋದು. ಆ್ಯನ್ ಅಸಂಪ್ಷನ್ ಈಸ್ ಸಮಥಿಂಗ್ ದಟ್ ದ ಆಥರ್ ಸೀಮ್ಸ್ ಟು ಬಿಲೀವ್. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ. ಆ್ಯನ್ ಅಸಂಪ್ಷನ್ ಈಸ್ ಸಮಥಿಂಗ್ ದಟ್ ದ ಆಥರ್ ಸೀಮ್ಸ್ ಟು ಬಿಲೀವ್. ಇದನ್ನು ಬರೆದಿರುವಂತಹ ಆಥರು ಇದನ್ನು ನಂಬಿದ್ದಾರೆ ಅಂತ ನಮಗನ್ಸಿದ್ರೆ ಅದು ಅವರ ಅಸಂಪ್ಷನ್. ರಿಪೀಟ್ ಮಾಡಲಿ ಇನ್ನೊಂದು ಸರ್ತಿ. ಆ್ಯನ್ ಅಸಂಪ್ಷನ್ ಈಸ್ ಸಮಥಿಂಗ್ ದಟ್ ದ ಆಥರ್ ಸೀಮ್ಸ್ ಟು ಬಿಲೀವ್. ಓಕೆನಾ? ಸೊ ಇದನ್ನು ನೋಡಿಬಿಟ್ಟು ಆಥರ್ ಇದನ್ನು ನಂಬಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆನಾ ನೋಡಿ. ಮೊದಲನೇದು, ನೋ ಕಂಟ್ರಿ ನೀಡ್ಸ್ ಟು ಡಿಪೆಂಡ್ ಆನ್ ಎಕೋಸಿಸ್ಟಮ್ಸ್ ಟು ಬೂಸ್ಟ್ ನ್ಯಾಷನಲ್ ಇನ್ಕಮ್. ತನ್ನ ನ್ಯಾಷನಲ್ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ದೇಶವು ಎಕೋಸಿಸ್ಟಮ್ ಮೇಲೆ ಡಿಪೆಂಡೆಂಟ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ. ಇದು ಹೌದಾ? ಇದಲ್ಲ. ಇದು ಯಾಕೆಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಎಲ್ಲೋ ಹೇಳ್ತಾರಲ್ಲ ಇಲ್ಲಿ, ಡೆವಲಪಿಂಗ್ ಕಂಟ್ರೀಸಿಗೆ ನ್ಯಾಷನಲ್ ಇನ್ಕಮ್ ಬೂಸ್ಟ್ ಮಾಡೋದಕ್ಕೆ ಅದರ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಇದು ನಮ್ಮ ಆಥರ್ ಇದನ್ನು ನಂಬಿಲ್ಲ, ಆಥರ್ ಫೀಲಿಂಗಲ್ಲಿ ಇಲ್ಲ ಅದು. ಸೆಕೆಂಡ್ ಒನ್, ರಿಸೋರ್ಸ್ ರಿಚ್ ಕಂಟ್ರೀಸ್ ನೀಡ್ ಟು ಶೇರ್ ದ ರಿಸೋರ್ಸಸ್ ವಿತ್ ದೋಸ್ ಆಫ್ ಸ್ಕ್ಯಾಂಟ್ ರಿಸೋರ್ಸಸ್ ಸೋ ಆಸ್ ಟು ಪ್ರಿವೆಂಟ್ ಡಿಗ್ರೇಡೇಷನ್ ಆಫ್ ಎಕೋಸಿಸ್ಟಮ್ಸ್. ಅಂದರೆ ರಿಸೋರ್ಸ್ ರಿಚ್ ಇರ್ತಕ್ಕಂತಹ ದೇಶಗಳು ರಿಸೋರ್ಸ್ ಪೋರ್ ಇರ್ತಕ್ಕಂತಹ ದೇಶಗಳಿಗೆ ತಮ್ಮ ರಿಸೋರ್ಸಸನ್ನು ಶೇರ್ ಮಾಡಬೇಕು, ಆವಾಗ ಡಿಗ್ರೇಡೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇರಬಹುದು. ಓಕೆ, ನಮಗೆ ಕಾಮನ್ ಸೆನ್ಸ್ ಪ್ರಕಾರ ಇರ್ಬೋದು ಅಂತ ಅನ್ನಿಸ್ಬೋದು. ಆದರೆ ಪ್ಯಾಸೇಜಿನ ಬರೆದಿರ್ತಕ್ಕಂಥ ಆಥರು ಅದನ್ನು ನಂಬಿದಾನ? ನಮಗೆ ಗೊತ್ತಿಲ್ಲ. ಅವನು ಅದ್ರ ಬಗ್ಗೆ ಮಾತಾಡಿಲ್ಲ. ಅವ್ನು ಬರೀ ಯಾವುದೋ ಒಂದು ದೇಶದ ಒಳಗಡೆ ಬಗ್ಗೆ ಮಾತಾಡ್ತಾ ಇದ್ದಾನೆ. ಬೇರೆ ಬೇರೆ ದೇಶಗಳನ್ನು ಕಂಪೇರ್ ಮಾಡಿ ಹೇಳ್ತಾನೆ ಇಲ್ಲ ಅವರು. ಹಾಗಾಗಿ ಇದು ಕೂಡ ರಿಜೆಕ್ಟೆಡ್. ಸೊ ನಮ್ಮ ಆನ್ಸರ್ ಏನಿರುತ್ತೆ ಇವಾಗ? ಆಪ್ಷನ್ ಡಿ, ನೈದರ್ 1 nor 2. ಸರಿ ಅಲ್ವಾ? ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನ್. ಇದು ಕೂಡ ರೀಡಿಂಗ್ ಕಾಂಪ್ರಹೆನ್ಷನ್ನು. ಫಸ್ಟ್ ಪ್ಯಾಸೇಜನ್ನು ಓದೋಣ, ಕೀವರ್ಡ್ಸ್ ಅಂಡರ್ಲೈನ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಕ್ವೆಶನ್ ಆನ್ಸರ್ ಮಾಡೋಣ. ಪ್ಯಾಸೇಜ್: ದ ಹಿಸ್ಟ್ರಿ ಆಫ್ ರಿನ್ಯೂಬಲ್ ಎನರ್ಜಿ ಸಜೆಸ್ಟ್ಸ್ ದೇರ್ ಈಸ್ ಅ ಸ್ಟೀಪ್ ಲರ್ನಿಂಗ್ ಕರ್ವ್, ಮೀನಿಂಗ್ ದಟ್ ಆಸ್ ಮೋರ್ ಈಸ್ ಪ್ರೊಡ್ಯೂಸ್ಡ್ ಕಾಸ್ಟ್ ಫಾಲ್ಸ್ ರ್ಯಾಪಿಡ್ಲಿ ಬಿಕಾಸ್ ಆಫ್ ಎಕಾನಮೀಸ್ ಆಫ್ ಸ್ಕೇಲ್ ಆ್ಯಂಡ್ ಲರ್ನಿಂಗ್ ಬೈ ಡೂಯಿಂಗ್. ಸೊ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು? ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ರಿನ್ಯೂಯಬಲ್ ಎನರ್ಜಿ ಅಂದ್ರೇನು? ಫಾಸಿಲ್ ಫ್ಯೂಯಲ್ಸ್ ಅಗೇನೆಸ್ಟ್. ಫಾಸಿಲ್ ಫ್ಯೂಯಲ್ಸ್ ಅಂದರೆ ನಮಗೇನು ಪೆಟ್ರೋಲು ಡೀಸೆಲ್ ಎಲ್ಲ ಇದಾವಲ್ಲ, ಅದ್ರ ಅಗೇನೆಸ್ಟ್ ಆಗಿ ಇದೆಲ್ಲ ಪೊಲ್ಯೂಷನ್ ಮಾಡುವಂಥದ್ದು. ಪೊಲ್ಯೂಷನ್ ಮಾಡದೇ ಇರೋವಂಥದ್ದು ಏನು ರಿನ್ಯೂಯಬಲ್ ಎನರ್ಜಿ ಇದೆ? ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ನ್ಯೂಕ್ಲಿಯರ್. ಸೊ ಇದೆಲ್ಲ ರಿನ್ಯೂಯಬಲ್. ದೆರ್ ಈಸ್ ಅ ಸ್ಟೀಪ್ ಲರ್ನಿಂಗ್ ಕರ್ವ್. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಒಂದು ರಿನ್ಯೂಯಬಲ್ ಎನರ್ಜಿಗೆ ಒಂದು ಸ್ಟೀಪ್ ಲರ್ನಿಂಗ್ ಕರ್ವ್ ಇದೆ ಅಂತ ಹೇಳ್ತಾರೆ. ಸೊ ಲರ್ನಿಂಗ್ ಕರ್ವ್ ಅಂದ್ರೇನು? ಸೊ ಲರ್ನಿಂಗ್ ಕರ್ವ್ ಅಂದರೆ ನೀವು ಅದನ್ನು ಕಲಿಯುವಂಥ ಒಂದು ಹಿಸ್ಟ್ರಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಡೆಮೋಕ್ರಸಿಯಲ್ಲಿ ನಾವು ಸ್ಟಾರ್ಟಿಂಗಿಂದಲೇ ಡೆಮೋಕ್ರಸಿಗೆ ಬಂದ್ವಿ. ನಾವು ಡೆಮೋಕ್ರಸಿ ಲರ್ನಿಂಗ್ ಕರ್ವ್ ಜಲ್ದಿ ಕಲ್ತ್ಕೊಂಡ್ವಿ ನಾವು. ಸೊ ಆ ರೀತಿಯಲ್ಲಿ ಒಂದು ಲರ್ನಿಂಗ್ ಕರ್ವ್ ಅಂದರೆ ನೀವು ಅದನ್ನು ಕಲಿಯುವ ಪಾತ್. ನೀವು ಇವಾಗ UPSC ಲರ್ನಿಂಗ್ ಕರ್ವಲ್ಲಿ ಇದ್ದೀರಾ. ಇವಾಗ ಆಲ್ರೆಡಿ ಪಾಸ್ ಆಗಿರೋರು ಅವ್ರ ಕರ್ವ್ ಪಾಸ್ ಆಗಿದ್ದಾರೆ ಆ ರೀತಿಯಲ್ಲಿ. ಸೊ ಇಲ್ಲಿ ಏನಿದೆ ಅಂತ ಒಂದು ರಿನ್ಯೂಬಲ್ ಎನರ್ಜಿ ಅನ್ನೋದು ಒಂದು ಸ್ಟೀಪ್ ಲರ್ನಿಂಗ್ ಕರ್ವ್ ಅಂತ ಹೇಳ್ತಾರೆ. ಸ್ಟೀಪ್ ಅಂದರೆ ಏನು? ಶಾರ್ಪು. ಒಂದು ರೋಡ್ ಸ್ಟೀಪ್ ಇದೆ ಅಂದರೆ ಭಾಳ ಆ್ಯಂಗಲ್ನಲ್ಲಿ ಇದೆ ಅದು ಅಂತ. ಅಂದರೆ ರಿನ್ಯೂಬಲ್ ಎನರ್ಜಿನ ಒಂದು ಕಲ್ತ್ಕೋಬೇಕಾದದ್ದು ಅಂತ ಹೇಳ್ತಾರೆ. ಅದೊಂದು ಟೆಕ್ನಾಲಜಿ, ಕಲಿಬೇಕಾಗಿರೋ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದಾರೆ. ಮೀನಿಂಗ್ ದಟ್ ಆಸ್ ಮೋರ್ ಈಸ್ ಪ್ರೊಡ್ಯೂಸ್ಡ್ ಕಾಸ್ಟ್ ಫಾಲ್ಸ್ ರ್ಯಾಪಿಡ್ಲಿ ಬಿಕಾಸ್ ಆಫ್ ಎಕಾನಮೀಸ್ ಆಫ್ ಸ್ಕೇಲ್ಸ್. ಇಲ್ಲಿ ಎಕಾನಮಿ ಆಫ್ ಸ್ಕೇಲ್ ಅನ್ನೋದು ಒಂದು ಕಾನ್ಸೆಪ್ಟ್. ಎಕಾನಮಿ ಆಫ್ ಸ್ಕೇಲ್ ಅಂದರೆ ಕೆಲವು ಇಂಡಸ್ಟ್ರಿ ಇದೆ, ಅಲ್ಲಿ ನೀವು ಜಾಸ್ತಿ ಪ್ರಾಡಕ್ಟ್ಸನ್ನು ನೀವು ಪ್ರೊಡ್ಯೂಸ್ ಮಾಡಿದ್ರೆ ಕಾಸ್ಟ್ ಆಫ್ ಈಚ್ ಪ್ರಾಡಕ್ಟ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮೋಸ್ಟ್ ಸಿಂಪಲ್ ಎಕ್ಸಾಂಪಲ್ ಅಂದರೆ ನಿಮ್ಮದು ಇನ್ವಿಟೇಷನ್ ಕಾರ್ಡ್ಸು. ನಿಮ್ಮ ಮದುವೆಗೋ ಗೃಹ ಪ್ರವೇಶಕ್ಕೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ಸೋಕ್ಕೆ ಹೋಗಿ ನೀವು 1,000 ಕಾರ್ಡ್ ಪ್ರಿಂಟ್ ಮಾಡಿದರೆ ಅವರು 10,000 ರೂಪಾಯಿ ಅಂತ ಹೇಳ್ತಾರೆ. 2,000 ಕಾರ್ಡ್ ಪ್ರಿಂಟ್ ಮಾಡಿದರೆ ಬರೀ 14,000 ಅಂತ ಹೇಳ್ತಾರೆ. ಸೊ ಎಷ್ಟು ಡ್ರಾಪ್ ಆಯಿತು? ಈ ಥರದಕ್ಕೆ ಎಕಾನಮಿ ಆಫ್ ಸ್ಕೇಲ್ ಅಂತಾರೆ. ಸೊ ರಿನ್ಯೂಬಲ್ ಎನರ್ಜಿ ಏನಿದೆಯಲ್ಲ, ಅದು ನೀವು ಜಾಸ್ತಿ ಮಾಡಿದಷ್ಟು ನಿಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಲರ್ನಿಂಗ್ ಬೈ ಡೂಯಿಂಗ್. ಸೊ ಮಾಡ್ತಾ ನೀವು ಕೂಡ ಕಲಿತೀರಲ್ಲ, ಅವಾಗ ಅದು ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದ ಫರ್ಮ್ಸ್ ಗ್ರೀನ್ ಇನ್ನೋವೇಷನ್ ಈಸ್ ಪಾತ್ ಡಿಪೆಂಡೆಂಟ್. ದ ಮೋರ್ ಅ ಫರ್ಮ್ ಡಸ್, ದ ಮೋರ್ ಇಟ್ ಈಸ್ ಲೈಕ್ಲಿ ಟು ಡೂ ಇನ್ ದ ಫ್ಯೂಚರ್. ಇಲ್ಲಿ ಇನ್ನೊಂದು ಟರ್ಮ್ ಬಂತು ನಮಗೆ, ಪಾತ್ ಡಿಪೆಂಡೆಂಟ್.
ಸೊ ಪಾತ್ ಡಿಪೆಂಡೆಂಟ್ ಅನ್ನೋದು ಅದೊಂದು ಟೆಕ್ನಿಕಲ್ ಟರ್ಮ್. ಏನಂದರೆ ನೀವು ನಡೆದು ಬಂದಿರೋ ಹಾದಿ ಮೇಲೆ ನಿಮ್ಮ ಫ್ಯೂಚರ್ ಡೈರೆಕ್ಷನ್ ಕೂಡ ನಿಂತಿರುತ್ತೆ. ಅದಕ್ಕೆ ಪಾತ್ ಡಿಪೆಂಡೆನ್ಸಿ ಅಂತ ಕರಿತೀವಿ. ಅದೇನಂದ್ರೆ ದ ಮೋರ್ ಅ ಫರ್ಮ್ ಡಸ್ ದ ಮೋರ್ ಇಟ್ ಈಸ್ ಲೈಕ್ಲಿ ಟು ಡೂ ಇನ್ ದ ಫ್ಯೂಚರ್. ಅಂದರೆ ನೀವು ಇಲ್ಲಿವರೆಗೂ ಏನು ಮಾಡ್ಕೊಂಬಂದಿರೋ ನೆಕ್ಸ್ಟ್ ಕೂಡ ಅದನ್ನೇ ಮಾಡ್ತೀರಿ. ಆ್ಯಂಡ್ ಇಲ್ಲಿ ಫರ್ಮ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಫರ್ಮ್ಸ್ ಅಂದರೆ ಯಾರು? ಕಂಪನೀಸ್. ಓಕೆ, ಸೊ ಒಂದು ಕಂಪನಿ ರಿನ್ಯೂಬಲ್ ಎನರ್ಜಿನ ಇವಾಗಲೇ ಕಲ್ತ್ಕೊಂತಂದರೆ ಅದನ್ನು ಯೂಸ್ ಮಾಡೋದನ್ನು ನಾಳೆ ಕೂಡ ಅದು ಅದನ್ನೇ ಮಾಡುತ್ತೆ, ನಾಡದ್ದು ಅದನ್ನೇ ಮಾಡುತ್ತೆ. ಅದು ಇವತ್ತು ಕಲಿಲಿಲ್ಲ ಅಂದರೆ ನಾಳೆ ಹೊಸದಾಗಿ ಕಲಿಬೇಕಾಗುತ್ತೆ. ಸೊ ಅದು ಪಾತ್ ಡಿಪೆಂಡೆನ್ಸಿ ಅಂದರೆ ಅದು ನೀವು ಮುಂಚೆ ಅದನ್ನು ಮಾಡಿದರೆ ಅಂದರೆ ನೆಕ್ಸ್ಟ್ ಅದು ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಟೋಟಲಿ ನಾವು ರಿನ್ಯೂಬಲ್ ಎನರ್ಜಿ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್, ದ ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ ಫಾರ್ ದಿಸ್ ಈಸ್ ದ ಕೊಲ್ಯಾಪ್ಸ್ ಇನ್ ದ ಪ್ರೈಸ್ ಆಫ್ ಸೋಲಾರ್ ಎನರ್ಜಿ ವಿಚ್ ಬಿಕೇಮ್ ಅಬೌಟ್ 90% ಚೀಪರ್ ಡ್ಯೂರಿಂಗ್ ದ 2010s, ರಿಪೀಟೆಡ್ಲಿ ಬೀಟಿಂಗ್ ಫೋರ್ಕಾಸ್ಟ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳ್ತಾ ಇದ್ರು ಅವರು? ಸೋಲಾರ್ ಎನರ್ಜಿದು ಪ್ರೈಸ್ ಕಡಿಮೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೋಲಾರ್ ಪ್ಯಾನೆಲ್ಸು ಮತ್ತು ಅದಕ್ಕೆ ರಿಕ್ವೈರ್ಡ್ ಟೆಕ್ನಾಲಜಿದು ಪ್ರೈಸ್ ಕಡಿಮೆ ಆಯಿತು. ಯಾವಾಗ? 2010ನಲ್ಲಿ ಏನಾಯಿತು, ಅದ್ರದ್ದು ಮಾಸ್ ಪ್ರೊಡಕ್ಷನ್ ಆಗಿಬಿಟ್ಟು ಅದು ಪ್ರೈಸ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತು, ಅದಕ್ಕಿಂತ ಜಾಸ್ತಿ ಕಡಿಮೆ ಆಯಿತು. ಸೊ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್, ಮೂವಿಂಗ್ ಅರ್ಲಿ ಆ್ಯಂಡ್ ಗ್ರ್ಯಾಜುಯಲಿ ಗಿವ್ಸ್ ಎಕನಾಮಿಸ್ ಮೋರ್ ಟೈಮ್ ಟು ಅಡ್ಜಸ್ಟ್, allowing them to reap the benefits of path-dependent green investment without much disruption. A late, more chaotic transition is costlier. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ. ಮೂವಿಂಗ್ ಅರ್ಲಿ ಆ್ಯಂಡ್ ಗ್ರ್ಯಾಜುಯಲಿ ಗಿವ್ಸ್ ಎಕನಾಮಿಸ್ ಮೋರ್ ಟೈಮ್ ಟು ಅಡ್ಜಸ್ಟ್. ಇಲ್ಲಿ ಫರ್ಮ್ಸ್ ಬಗ್ಗೆ ಮಾತಾಡಿದರು, ಇಲ್ಲಿ ಎಕಾನಮಿಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಕಾನಮಿಸ್ ಅಂದರೆ ಯಾರು? ದೇಶಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಕೆಲವು ವರ್ಡ್ಸನ್ನು ಅರ್ಥ ಮಾಡ್ಕೋಬೇಕು. ನಾವು ಕೆಲವು ಸರ್ತಿ ಸ್ಟೇಟ್ ಅಂತಂದರೆ ಅದು ದೇಶ ಆಗಿರುತ್ತೆ, ನಮಗೆ ಇನ್ನೂ ಸ್ಟೇಟ್ ಅಂದರೆ ರಾಜ್ಯ, ಬಟ್ ಸ್ಟೇಟ್ ವಿತ್ ಕ್ಯಾಪಿಟಲ್ಸ್ ಬರೆದಾಗ ದೇಶ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಎಕಾನಮಿಸ್ ಅಂತ ಬರೆದಾಗ ಒಂದು ದೇಶದ ಎಕಾನಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಎಕಾನಮಿಗಳು ಮುಂಚಿತವಾಗಿ ಮತ್ತು ಗ್ರ್ಯಾಜುಯಲಿ ಅವರು ಯಾವುದ್ರ ಕಡೆ ಹೋದರೆ, ಗ್ರೀನ್ ಎನರ್ಜಿ ಕಡೆ, ಗ್ರೀನ್ ಇನ್ವೆಸ್ಟ್ಮೆಂಟ್ ಕಡೆ ಹೋದರೆ ಏನಾಗುತ್ತೆ, ಅವ್ರಿಗೆ ಡಿಸ್ರಪ್ಷನ್ ಇಲ್ಲದೇನೆ, ಡಿಸ್ರಪ್ಷನ್ ಅಂದ್ರೇನು? ಒಂದು ಸಡನ್ ಡಿಸ್ಟರ್ಬೆನ್ಸ್ ಇಲ್ಲದೇನೆ ಅವರು ಗ್ರೀನ್ ಎನರ್ಜಿ ಕಡೆ ಹೋಗ್ಬೋದು. ಅದು ಜಲ್ದಿ ಶುರು ಮಾಡಿದ್ರೆ, ಬೇಗನೆ ಶುರು ಮಾಡಿದ್ರೆ ಅವರು ವಿದೌಟ್ ಎನಿ ಡಿಸ್ರಪ್ಷನ್ ಗ್ರೀನ್ ಎನರ್ಜಿ ಕಡೆ ಹೋಗ್ಬೋದು. ಮತ್ತು ಇನ್ನೊಂದೇನು, ನೀವು ಲೇಟಾಗಿ ಹೋದರೆ ಅದು ಕೇಯೋಟಿಕ್ ಇರುತ್ತೆ. ಕೇಯೋಟಿಕ್ ಅನ್ನೋ ವರ್ಡು ಕೇಯೋಸಿಂದ ಬರುತ್ತೆ, ಫುಲ್ ಕಂಪ್ಲೀಟ್ ಡಿಸಾರ್ಡರ್. ನೀವು ಲೇಟಾಗಿ ಗ್ರೀನ್ ಎನರ್ಜಿ ಕಡೆ ಹೋಗೋಕ್ಕೆ ಶುರು ಮಾಡಿದ್ರೆ ಅದು ಕಂಪ್ಲೀಟ್ಲಿ ಕೇಯೋಟಿಕ್ ಇರುತ್ತೆ ಮತ್ತು ಕಾಸ್ಟ್ಲಿ ಆಗುತ್ತೆ. ಓಕೆ, ಸೊ ಇಡೀ ಪ್ಯಾಸೇಜ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ರಿನ್ಯೂಯಬಲ್ ಎನರ್ಜಿ. ಆ್ಯಂಡ್ ಅದಕ್ಕೆ ನೀವು ಎಕನಾಮಿಸ್ ಆಫ್ ಸ್ಕೇಲ್ ಅಂದರೆ ನೀವು ಜಾಸ್ತಿ ರಿನ್ಯೂಯಬಲ್ ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದಂಗೆ ನಿಮಗೆ ನಾಳೆ ಅದರದ್ದು ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾರೆ? ಪಾತ್ ಡಿಪೆಂಡೆನ್ಸಿ. ನೀವು ಇವತ್ತು ರಿನ್ಯೂಯಬಲ್ ಎನರ್ಜಿ ಪಾತ್ ತೊಗೊಂಡ್ರೆ ನಾಳೆ ಕೂಡ ಆ ಪಾತ್ನಲ್ಲಿ ಹೋಗೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು, ನೀವು ಬೇಗನೆ ಮುಂಚಿತವಾಗೇ ನೀವು ಆ ಪಾತನ್ನು ತೆಗೆದುಕೊಂಡ್ರೆ ನಿಮಗೆ ವಿದೌಟ್ ಮಚ್ ಡಿಸ್ರಪ್ಷನ್ ಹೋಗ್ಬೋದು. ನೀವು ತುಂಬ ತಡವಾಗಿ ಗ್ರೀನ್ ಎನರ್ಜಿ ಪಾತ್ ತೊಗೊಂಡ್ರಿ ಅಂದರೆ ಅದು ಕೇಯೋಟಿಕ್ ಇರುತ್ತೆ ಮತ್ತು ಕಾಸ್ಟ್ಲಿ ಇರುತ್ತೆ. ಸರಿನಾ? ಇವಾಗ ಕ್ವೆಶನ್ಸ್ ನೋಡೋಣ. ಇಲ್ಲಿ ಏನು ಕೇಳ್ತಾ ಇದ್ದಾರೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಸೆಂಟ್ರಲ್ ಐಡಿಯಾ ಆಫ್ ದ ಪ್ಯಾಸೇಜ್? ಸೆಂಟ್ರಲ್ ಐಡಿಯಾ ಕೇಳ್ತಾ ಇದ್ದಾರೆ. ಸೆಂಟ್ರಲ್ ಐಡಿಯಾ ಅಂದ್ರೇನು? ಮೇನ್ ಐಡಿಯಾ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ, ಎಕಾನಮಿಸ್ ಆಫ್ ಸ್ಕೇಲ್ ಈಸ್ ಎಸೆನ್ಷಿಯಲ್ ಫಾರ್ ಟ್ರಾನ್ಸಿಷನ್ ಟು ಗ್ರೀನ್ ಗ್ರೋತ್. ಇರಬಹುದಾ? ಮೇ ಬಿ ಇರ್ಬೋದು ಅನ್ಸುತ್ತೆ, ಇಲ್ಲ ಅನ್ಸುತ್ತೆ, ಇರ್ಬೋದು ಅನ್ಸುತ್ತೆ. ಓಕೆ, ಬಟ್ ನಾ ಹೇಳ್ದಂಗೆ ಸೆಲೆಕ್ಟ್ ಮಾಡೋದಿಲ್ಲ, ನಾವು ಕ್ವೆಶ್ಚನ್ ಮಾರ್ಕ್ ಹಾಕಿ ಇಡ್ತೀವಿ. ಮಾಡರ್ನ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಈಸ್ ಇಂಟೆನ್ಸ್ಲಿ ಲಿಂಕ್ಡ್ ಟು ಪಾತ್ ಡಿಪೆಂಡೆಂಟ್ ಇನ್ನೋವೇಷನ್ಸ್. ಇರಬಹುದಾ? ಮಾಡರ್ನ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಈಸ್ ಇಂಟೆನ್ಸ್ಲಿ ಲಿಂಕ್ಡ್ ಟು ಪಾತ್ ಡಿಪೆಂಡೆಂಟ್ ಇನ್ನೋವೇಷನ್ಸ್. ಇದು ಅಲ್ಲ. ಯಾಕಲ್ಲ ಅಂದರೆ ಇಲ್ಲಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಬಗ್ಗೆ, ಇನ್ನೋವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಟ್ ಎಲ್ಲೂ ಕೂಡ ಅವ್ರು ರಿನ್ಯೂವಬಲ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಜನರಲ್ ಸ್ಟೇಟ್ಮೆಂಟ್ ಆಯ್ತು. ಸೊ ಇಲ್ಲಿ ಅವರು ಭಾಳ ಸ್ಪೆಸಿಫಿಕ್ಕಾಗಿ ಗ್ರೀನ್ ಎನರ್ಜಿ ಮತ್ತು ರಿನ್ಯೂವಬಲ್ ಎನರ್ಜಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್, ಸಿ, ಕಂಟ್ರೀಸ್ ವಿತ್ ಲಾರ್ಜ್ ಎಕಾನಮೀಸ್ ಆರ್ ಇನ್ ಅ ಬೆಟರ್ ಪೊಸಿಷನ್ ಟು ಅಡಾಪ್ಟ್ ಗ್ರೀನ್ ಟೆಕ್ನಾಲಜೀಸ್. ಇರಬಹುದಾ? ಇಲ್ಲ. ನಿಮಗೆ ಒಂದು ಕ್ಷಣ ಇರ್ಬೋದು ಅಂತ ಅನಿಸ್ಬೋದು, ಬಟ್ ಅವರು ಎಕಾನಮಿ ಲಾರ್ಜ್ ಇದ್ದರೆ ಈಸಿ, ಅದು ಸ್ಮಾಲ್ ಇದ್ದರೆ ಕಷ್ಟ, ಅಥವಾ ಸ್ಮಾಲ್ ಇದ್ದರೆ ಈಸಿ, ಲಾರ್ಜ್ ಇದ್ದರೆ ಕಷ್ಟ, ಹಂಗೆ ಏನೂ ಹೇಳ್ತಾ ಇಲ್ಲ ಅವರು. ಸೊ ಸಿ, ರಿಜೆಕ್ಟೆಡ್. ಆಪ್ಷನ್ ಡಿ ನೋಡಿ. ಟೈಮಿಂಗ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ದ ಕೇಸ್ ಆಫ್ ಗ್ರೀನ್ ಟೆಕ್ನಾಲಜಿ ಡೆವಲಪ್ಮೆಂಟ್. ಸೊ ಗ್ರೀನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋದಕ್ಕೆ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಯಾವುದು ಇವಾಗ ಇದು ಇರ್ಬೋದು ಅನ್ಸುತ್ತಲ್ಲ? ಓಕೆ, ಸೊ ಇವಾಗ ಎ ಮತ್ತು ಡಿ ಮಧ್ಯೆ ಕಾನ್ಫ್ಲಿಕ್ಟ್ ಇದೆ. ಯಾವುದು ನಿಮಗೆ ಜಾಸ್ತಿ ಚೆನ್ನಾಗಿ ಅನಿಸುತ್ತೆ?
ಯಾವುದು ಮೋರ್ ರೆಲೆವೆಂಟ್ ಅನಿಸುತ್ತೆ? ಡಿ. ಎಸ್, ಸೊ ಡಿ ಈಸ್ ಯುವರ್ ಆನ್ಸರ್. ಆ್ಯಂಡ್ ಆ್ಯಕ್ಚುಲಿ ತಪ್ಪು. ನಾನು ಫಸ್ಟಿಗೆ ರಿಜೆಕ್ಟ್ ಮಾಡ್ಬೋದಾಗಿತ್ತು. ಯಾಕೆ ಅಂತ ಹೇಳ್ತೀನಿ. ಏನು ಹೇಳ್ತಿದ್ದೆ ಗೊತ್ತಾ? ಎಕಾನಮೀಸ್ ಆಫ್ ಸ್ಕೇಲ್ ಈಸ್ ಎಸೆನ್ಷಿಯಲ್ ಫಾರ್ ಟ್ರಾನ್ಸಿಷನ್ ಟು ಗ್ರೀನ್ ಗ್ರೋತ್ ಅಂತ ಹೇಳ್ತಾರೆ. ಈ ಎಸೆನ್ಷಿಯಲ್ ಅನ್ನೋ ವರ್ಡ್ ಇಂಪಾರ್ಟೆಂಟ್. ಎಸೆನ್ಷಿಯಲ್ ಅಂದ್ರೇನು? ನೆಸೆಸರಿ. ನಾವು ಗ್ರೀನ್ ಗ್ರೋತ್ ಆಗೋದಕ್ಕೆ, ಅಂದರೆ ಗ್ರೀನ್ ಟೆಕ್ನಾಲಜಿ ಕಡೆ ಹೋಗೋದಕ್ಕೆ ಎಕಾನಮೀಸ್ ಆಫ್ ಸ್ಕೇಲ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಆದರೆ ಪ್ಯಾಸೇಜು ಎಕಾನಮೀಸ್ ಆಫ್ ಸ್ಕೇಲ್ನ ಅವಶ್ಯಕತೆ ಇದೆ ಅಂತ ಹೇಳ್ತಿಲ್ಲ. ಗ್ರೀನ್ ಎನರ್ಜಿ ಇಟ್ ಈಸ್ ಅದರೊಳಗೊಂಡಿದೆ. ಅದನ್ನು ಗ್ರೀನ್ ಟೆಕ್ನಾಲಜಿ ಕಡೆ ನೀವು ಹೋದರೆ ನಿಮಗೆ ಎಕಾನಮೀಸ್ ಆಫ್ ಸ್ಕೇಲ್ ಅದರಲ್ಲಿ ಅದು ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಬೇಕು ಅಂತ ಹೇಳ್ತಾ ಇಲ್ಲ ಅವರು. ದಟ್ ಕಮ್ಸ್ ಅಲಾಂಗ್ ವಿತ್ ಇಟ್ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಆಪ್ಷನ್ ಎ ಅಲ್ಲ, ಡಿ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಸರಿ ಅಲ್ವಾ? ಅಗೇನ್ ಆಪ್ಷನ್ ಎಲಿಮಿನೇಷನ್ ಮೆಥಡ್. ಪ್ಯಾಸೇಜನ್ನು ಓದಿ ಅದರ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳಿ. ಇದು ಏನು ಹೇಳ್ತಾ ಇದೆ ಅದನ್ನು ಮ್ಯಾಚ್ ಮಾಡಿ, ರಿಜೆಕ್ಟ್ ಮಾಡೋದನ್ನೆಲ್ಲ ರಿಜೆಕ್ಟ್ ಮಾಡಿ, ಕೊನೆಗೆ ಏನು ಉಳಿತಲ್ಲ ದಟ್ ವಿಲ್ ಬಿ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೇಮ್ ಪ್ಯಾಸೇಜ್, ಅಸಂಪ್ಷನ್ ಕೇಳ್ತಾ ಇದ್ದಾರೆ. ವಿತ್ ರೆಫರೆನ್ಸ್ ಟು ದ ಅಬೋವ್ ಪ್ಯಾಸೇಜ್ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಸೊ ಅಗೇನ್ 2 ಅಸಂಪ್ಷನ್ ಕೊಟ್ಟಿದ್ದಾರೆ. ನಾವು ಯಾವ ಅಸಂಪ್ಷನ್ ಕರೆಕ್ಟ್ ಅಂತ ನೋಡಬೇಕು. ಪಾತ್ ಡಿಪೆಂಡೆಂಟ್ ಗ್ರೀನ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ಇವೆಂಚುಯಲಿ most likely benefit growth as well as public finances in a country like India. Okay, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಏನ್ರಿ? ಗ್ರೀನ್ ಇನ್ವೆಸ್ಟ್ಮೆಂಟು ಪಾತ್ ಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದಾರೆ. ಇದಂತೂ ಹೌದು, ಅದು ಅವರೇ ರೆಡಿಲಿ ಹೇಳಿದ್ದಾರೆ, ತೊಂದರೆ ಇಲ್ಲ. ಅದು ಯಾವುದಕ್ಕೆ ಬೆನಿಫಿಟ್ ಮಾಡುತ್ತೆ ಅಂತ ಹೇಳ್ತಾರೆ? ಗ್ರೋತ್ಗೆ ಮತ್ತು ಪಬ್ಲಿಕ್ ಫೈನಾನ್ಸಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರಬಹುದಾ? ಇರ್ಬೋದು. ಓಕೆ, ನೋಡೋಣ. ವಿ ಆರ್ ನಾಟ್ ಶ್ಯೂರ್, ನೋಡೋಣ. ಎರಡನೇದು, ಇಫ್ ಅದರ್ ಗ್ರೀನ್ ಟೆಕ್ನಾಲಜೀಸ್ ಫಾಲೋ ದ ಸೇಮ್ ಪ್ಯಾಟರ್ನ್ ಆಸ್ ದಟ್ ಆಫ್ ಸೋಲಾರ್ ಎನರ್ಜಿ, ದೇರ್ ವಿಲ್ ಮೋಸ್ಟ್ ಲೈಕ್ಲಿ ಬಿ ಎನ್ ಅರ್ಲಿ ಈಸಿ ಗ್ರೀನ್ ಟ್ರಾನ್ಸಿಷನ್. ಅಂದರೆ ಬೇರೆ ಗ್ರೀನ್ ಟೆಕ್ನಾಲಜೀಸ್ ಕೂಡ ಸೋಲಾರ್ ರೀತಿಯಲ್ಲೇ ಅದರದ್ದೇ ಪ್ಯಾಟರ್ನನ್ನು ಫಾಲೋ ಮಾಡಿದ್ರೆ ಅದು ಈಸಿಯಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ರೆಡಿಲಿ ಹೌದಿದು. ಯಾಕೆಂದರೆ ಅವರು ಟ್ರಾನ್ಸಿಷನ್ ಯಾವ ರೀತಿ ಇರಬೇಕಂತ ಎಕ್ಸಾಂಪಲ್ ಕೊಡ್ತಾರೆ, ಸೋಲಾರ್ ಹೇಳಿದ್ದಾರೆ. ಸೊ ಅದರ ಅರ್ಥ ಏನಂದರೆ ಸೋಲಾರ್ ರೀತಿಯಲ್ಲೇ ಬೇರೆದು ಆದರೆ ಅದು ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅವರು. ನಾನು ಅಸಂಪ್ಷನ್ ಅಂದರೆ ಏನಂತ ಹೇಳಿದ್ದೀನಿ? ಅಸಂಪ್ಷನ್ ಈಸ್ ಸಮಥಿಂಗ್ ವಾಟ್ ದ ಆಥರ್ ಸೀಮ್ಸ್ ಟು ಬಿಲೀವ್. ಅವ್ರು ಆ ರೀತಿ ಅಂದ್ಕೊಂಡಿದ್ದಾರೆ. ಇದು ಡೈರೆಕ್ಟ್ಲಿ ರೆಡಿಲಿ ಸರಿ ಅಂತ ಅನಿಸುತ್ತೆ. ಇನ್ನೊಂದು ಸರ್ತಿ ನೋಡೋಣ. ಈಗ ಪಾತ್ ಡಿಪೆಂಡೆಂಟ್ ಗ್ರೀನ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ಇವೆಂಚುಯಲಿ ಮೋಸ್ಟ್ ಲೈಕ್ಲಿ ಬೆನಿಫಿಟ್ ಗ್ರೋತ್ ಆಸ್ ವೆಲ್ ಆಸ್ ಪಬ್ಲಿಕ್ ಫೈನಾನ್ಸಸ್ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ. ಅವರು ಇವಾಗ ಗ್ರೀನ್ ಇನೋವೇಷನ್ ಯಾವುದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ? ಈಗ ಗ್ರೋತ್ಗೆ ಮತ್ತು ಪಬ್ಲಿಕ್ ಫೈನಾನ್ಸ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಇದು ಹೌದಾ? ಇದು ಆ್ಯಕ್ಚುಲಿ ಹೌದು. ಯಾಕೆ ಅಂತ ಹೇಳ್ತೀನಿ. ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಯಾವುದನ್ನು ಇನೋವೇಷನ್ನು, ಪಾತ್ ಡಿಪೆಂಡೆನ್ಸಿ ಇದನ್ನೆಲ್ಲ ನೀವು ಮಾಡಲಿಲ್ಲ ಅಂತಂದರೆ ಅವರು ಲೇಟ್ ಕಿಯೋಟಿಕ್ ಕೇಳ್ತಾ ಇದ್ದಾರೆ. ಆದರೆ ನೀವು ಗ್ರೀನ್ ಟ್ರಾನ್ಸಿಷನ್ ನಿಮಗೆ ಇನೋವೇಟೇಬಲ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅವರು ಗ್ರೀನ್ ನಾವು ಇವಾಗ ಫಾಸಿಲ್ ಫ್ಯೂಲ್ ಡಿಪೆಂಡೆನ್ಸ್ ಇದ್ದೀವಿ, ನಾವು ಗ್ರೀನ್ ಡಿಪೆಂಡೆನ್ಸಿಗೆ ಹೋಗಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಇವತ್ತು ಹೋದರೆ ವೆರಿ ಗುಡ್, ನಾಳೆ ಹೋದರೆ ವೆರಿ ಬ್ಯಾಡ್, ಬಟ್ ನೀವು ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ಹೋಗಲ್ಲ ಅಂತ ಆಪ್ಷನ್ನೇ ಕೊಟ್ಟಿಲ್ಲ ನಮಗೆ. ನೀವು ಇವತ್ತು ಹೋದರೆ ವೆರಿ ಗುಡ್, ನಾಳೆ ಹೋದರೆ ವೆರಿ ಬ್ಯಾಡ್. ಸೊ ನೀವು ಹೋಗ್ತೀರಾ, ನಿಮ್ಗೆ ಆಪ್ಷನ್ ಇಲ್ಲ. ನೀವು ಜಲ್ದಿ ಹೋದರೆ ನಿಮಗೆ ಏನಾಗುತ್ತೆ? ಕಾಸ್ಟ್ಲಿ ಆಗಿರೋದಿಲ್ಲ, ದುಡ್ಡು ಉಳಿಯುತ್ತೆ ನಿಮಗೆ. ಸೊ ಪಬ್ಲಿಕ್ ಫೈನಾನ್ಸ್ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಸೊ ದಿ ಆಥರ್ ಆ್ಯಕ್ಚುಲಿ ಬಿಲೀವ್ಸ್ ದಿಸ್. ಇದು ರೆಡಿಲಿ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಥರ್ ಏನು ಹೇಳಿದ್ದಾರೆ ನೋಡಿರಿ, ಅರ್ಲಿ ಟ್ರಾನ್ಸಿಷನ್ ಬಗ್ಗೆ ಹೇಳಿದ್ದಾರೆ, ಲೇಟ್ ಟ್ರಾನ್ಸಿಷನ್ ಬಗ್ಗೆ ಹೇಳಿದ್ದಾರೆ. ಅರ್ಲಿ ಟ್ರಾನ್ಸಿಷನ್ ಅಂದರೆ ಈಸಿ ಆ್ಯಂಡ್ ಸ್ಮೂತ್ ಅಂತ ಹೇಳಿದ್ದಾರೆ. ಆ್ಯಂಡ್ ನಿಮಗೆ ಎಕನಾಮಿಕ್ಸ್ ಆಫ್ ಸ್ಕೇಲ್ ಬೇರೆ ಹೇಳಿದ್ದಾರೆ ಅವರು. ಎಕನಾಮಿಕ್ಸ್ ಆಫ್ ಸ್ಕೇಲ್ ಅಂದರೆ ನಿಮಗೆ ಅದರದ್ದು ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಲೇಟಾಗಿ ಹೋದ್ರೆ ಏನಾಗುತ್ತೆ? ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಕಾಸ್ಟ್ಲಿ ಅಂದರೆ ಏನು? ನಿಮ್ಮ ಪಬ್ಲಿಕ್ ಫೈನಾನ್ಸಸ್ ಭಾಳ ವ್ಯರ್ಥ, ನೀವು ಭಾಳ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅವಾಗ. ನೀವು ಪಬ್ಲಿಕ್ ಫೈನಾನ್ಸ್ ಇನ್ವೆಸ್ಟ್ ಮಾಡಿ ನೀವು ಗ್ರೀನ್ ಎನರ್ಜಿನ ಇನ್ನೋವೇಷನ್ ಮತ್ತು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡೋಕ್ಕಾಗೋದು. ನೀವು ಲೇಟ್ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತೀರಾ. ಅದರ ಅರ್ಥ ಏನು? ನೀವು ಪಾತ್ ಡಿಪೆಂಡೆಂಟ್ ಗ್ರೀನ್ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ನಿಮಗೆ ಪಬ್ಲಿಕ್ ಫೈನಾನ್ಸ್ ಉಳಿಯುತ್ತೆ. ಇಟ್ ವಿಲ್ ಬೆನಿಫಿಟ್ ಯುವರ್ ಪಬ್ಲಿಕ್ ಫೈನಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಗ್ರೋತ್ ಇಲ್ಲಿ ರೆಡಿಲಿ ನಾವು ನೋಡೋಕ್ಕೆ ಬರೋದಿಲ್ಲ, ಬಟ್ ಇದನ್ನು ನಾವು ರೆಡಿಲಿ ಅರ್ಥ ಮಾಡ್ಕೊಂಡು ಅದನ್ನು ಲಿಂಕ್ ಮಾಡ್ಕೋಬೋದು ನಾವು. ಸೊ ಇಲ್ಲಿ ಆನ್ಸರ್ ಏನಿರುತ್ತೆ ಹಂಗಿದ್ರೆ ಬೋತ್ 1 and 2 ಇರುತ್ತೆ. ಸೊ ಹಾಗಾಗಿ 4th ಕ್ವೆಶನ್ ಸ್ವಲ್ಪ ಮಾಡ್ರೇಟ್ ಟು ಡಿಫಿಕಲ್ಟ್. ನಾನು ನಿಮಗೆ ಸ್ಟಾರ್ಟಿಂಗ್ ಇದನ್ನು ತೋರಿಸಿದಾಗ ಏನು ಮಾಡಿದೆ, ಇದು 3 ಮಾಡ್ರೇಟ್ ಹಾಕಿದ್ದೀನಿ, 4ನೇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಹೌದು, ಅದು ಸ್ವಲ್ಪ ಮಾಡ್ರೇಟ್ ಟು ಡಿಫಿಕಲ್ಟ್. ಓಕೆನಾ? ಸೊ ಇವಾಗ 5th ಕ್ವೆಶನ್ಗೆ ಹೋಗೋಣ.
ಸೊ ಇವಾಗ ನಾವು ಮ್ಯಾಥಮೆಟಿಕ್ಸ್ ಕ್ವೆಶನ್ಸಿಗೆ ಬಂದಿದ್ದೀವಿ. ಕ್ವೆಶ್ಚನ್ 5. A natural number n is such that it can be expressed as n is equal to p plus q plus r, where p, q and r are distinct factors of n. How many numbers below 50 have this property? Okay. So ಇದು ನಿಮ್ಮ ನಂಬರ್ ಸಿಸ್ಟಮ್ದು ಪ್ರಾಬ್ಲಮ್ ಇದು. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಣ. ಎನ್ ಅನ್ನುವಂತಹ ಒಂದು ನಂಬರ್ ಇದೆ, ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ್ರೇನು? 1 2 3 4 5 6, 0 ಅಲ್ಲ. 1 2 3 4 5 6, 1.2 1.3 ಇದು ಯಾವುದೂ ಅಲ್ಲ. ನಾವು ಎವ್ರಿಡೇ ಲೈಫಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋ ನಂಬರ್ ಏನಿದೆಯಲ್ಲ, ಇಲ್ಲಿ 1 ಡೆಸ್ಕ್ ಇದೆ, 2 ಡೆಸ್ಕು, 3 ಡೆಸ್ಕು, 4 ಡೆಸ್ಕು, ಅದು ನ್ಯಾಚುರಲ್ ನಂಬರ್ಸ್ 1 2 3 4. ಸೊ ಆ ರೀತಿಲಿ ಒಂದು ನ್ಯಾಚುರಲ್ ನಂಬರ್ ಇದೆ. ಅದು ಹೆಂಗಿದೆ ಅಂದರೆ ಎನ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂತ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಇಲ್ಲಿ ಪಿ, ಕ್ಯೂ ಮತ್ತು ಆರ್ ಎನ್ದು ಫ್ಯಾಕ್ಟರ್ಸು, ಅಂದರೆ ಆ ನಂಬರು ಎನ್ನನ್ನು ಡಿವೈಡ್ ಮಾಡುತ್ತೆ. ಸೊ ಹೀಗಿದ್ದಾಗ ಮತ್ತು ಆ ಎನ್ನಿನ ವ್ಯಾಲ್ಯೂ 50ಗಿಂತ ಕಡಿಮೆ ಇದೆ. ಹೌ ಮೆನಿ ನಂಬರ್ಸ್ ಬಿಲೋ 50 ಹ್ಯಾವ್ ದಿಸ್ ಪ್ರಾಪರ್ಟಿ? ಎನ್ನಿನ ವ್ಯಾಲ್ಯೂ 50ಗಿಂತ ಕಡಿಮೆ ಇದೆ. 50ಗಿಂತ ಕಡಿಮೆ ಇರುವಂಥ ಎಷ್ಟು ನಂಬರ್ಗೆ ಈ ಪ್ರಾಪರ್ಟಿ ಇದೆ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಇದು ಆ್ಯಕ್ಚುಲಿ ನೀವು ಈ ರೀತಿ ಫಸ್ಟ್ ಟೈಮ್ ಇದನ್ನು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಇದು ಡಿಫಿಕಲ್ಟ್ ಕ್ವೆಶನ್. ಬಟ್ ನೀವು ಮುಂಚೆ ನಿಮಗೆ PYQs CSET ಪ್ರಿವಿಯಸ್ ಇಯರ್ ಕ್ವೆಶನ್ಸು ಸ್ವಲ್ಪ ಟಚ್ ಇತ್ತಂದರೆ ಇದು ಭಾಳ ಈಸಿ ಕ್ವೆಶನ್. ಹೇಗೆ? ಕೆಲವು ಯೂನಿಕ್ ನಂಬರ್ಸ್ ಇದ್ದಾವೆ. ಯೂನಿಕ್ ನಂಬರ್ಸು ಅದರಲ್ಲಿ 6 ಭಾಳ ಆರ್ಡಿನರಿ ನಂಬರ್ ಅನಿಸುತ್ತೆ. ಬಟ್ 6 ಎಂಥ ನಂಬರ್ ಅಂದರೆ 6 ಈಸ್ ದ ಸ್ಮಾಲೆಸ್ಟ್ ನಂಬರ್. ಈ ರೀತಿ ಪ್ರಾಪರ್ಟಿ ಇರೋವಂಥದ್ದು. ಸೊ ನಿಮಗೆ ಬೇರೆ ಯಾವುದೋ ನಂಬರ್ ಈ ಥರ ಸಿಗೋದಿಲ್ಲ. ಏನು, 3 ನಂಬರು ಅದನ್ನು ಮಲ್ಟಿಪ್ಲೈ ಮಾಡಿದ್ರೂ 6 ಬರುತ್ತೆ, ಅದನ್ನು ಆ್ಯಡ್ ಮಾಡಿದ್ರೂ 6 ಬರುತ್ತೆ. ನಿಮಗೆ ಬೇರೆ ಯಾವುದೇ ಈ ರೀತಿ ನಂಬರ್ ಸಿಗೋದಿಲ್ಲ. ಅಂದರೆ ಇದು ನ್ಯಾಚುರಲ್ ನಂಬರ್ಸಲ್ಲಿ 3 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸು ಈ ರೀತಿ ಬೇರೆ ಎಲ್ಲೂ ಸಿಗೋದಿಲ್ಲ. 6 ಒಂದೇ ಈ ಥರ ಇರೋದು. ಇದು ನಿಮಗೆ ಗೊತ್ತಿರಬೇಕು. ಇದು ನಿಮಗೆ ಹೆಂಗೆ ಗೊತ್ತಿರಬೇಕು? ಐ ಥಿಂಕ್ ಇದು ಈ ಕಾನ್ಸೆಪ್ಟ್ ಮೇಲ್ಗಡೆ 2022 ಆ ಪೇಪರ್ನಲ್ಲಿ ಐ ಥಿಂಕ್ ಕ್ವೆಶ್ಚನ್ 78 ಅನಿಸುತ್ತೆ. ಒಂದು ಸರ್ತಿ ನೀವು ಗೂಗಲ್ ಮಾಡಿ ನೋಡಿ. 2022 CSET ಪೇಪರ್ ವರ್ಷನ್ ಎ ಕ್ವೆಶ್ಚನ್ 78 ನೋಡಿ. ಅದರಲ್ಲಿ ಈ ಕಾನ್ಸೆಪ್ಟ್ ಮೇಲ್ಗಡೆ ಒಂದು ಪ್ರಶ್ನೆ ಬಂದಿದೆ. ಓಕೆ ಸೊ 6 ಇದೆಲ್ಲ, ಇಲ್ಲಿ ನಮಗೇನು ಗೊತ್ತಾಯ್ತು ಇದ್ರ ಮೂಲಕ? 6ಗೆ 1 2 3 ಫ್ಯಾಕ್ಟರ್ಸ್ ಇದೆ, ಆ್ಯಂಡ್ 1 2 3 ಆ್ಯಡ್ ಮಾಡಿದ್ರೆ 6 ಬರುತ್ತೆ. ಸೊ ಇದು ನಮ್ಮ ಇದನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಲ್ವಾ? ಎನ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್, ವೇರ್ ಪಿ ಕ್ಯೂ ಆ್ಯಂಡ್ ಆರ್ ಆರ್ ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಆಫ್ ಎನ್. ಕರೆಕ್ಟ್ ಅಲ್ವಾ? ಸ್ಯಾಟಿಸ್ಫೈ ಮಾಡ್ತಾ ಇದೆ ಅದು. ಓಕೆ 6 ಏನೋ ಸಿಕ್ತು ನಮಗೆ. ಮತ್ತು ಇನ್ನು ಉಳ್ಕಿದ ನಂಬರ್ಸ್ ಹೆಂಗೆ ಹುಡುಕೋದು ನಾವು? ಈ ರೀತಿ ಮಾಡೋದು ಭಾಳ ಸಿಂಪಲ್ ಇದೆ. ಇಡೀ ಈಕ್ವೇಷನ್ನ ಇಂಟು 2 ಮಾಡಿಬಿಡಿ. 6 × 2 ಏನಾಗುತ್ತೆ? 12. ಇದನ್ನು ಎಲ್ಲ ಇಂಟು 2 ಮಾಡಿಬಿಡಿ. 2 + 4 + 6, ಸಾರಿ ಇದು 2 + 4 + 6. ಓಕೆ ಸರಿನಾ? ಇವಾಗ 12 ಫ್ಯಾಕ್ಟರ್ 2, 12 ಫ್ಯಾಕ್ಟರ್ 4, 12 ಫ್ಯಾಕ್ಟರ್ 6 ಆಗ್ತಾ ಇದೆ ಅಲ್ವಾ? ಅದೇ ರೀತಿಯಲ್ಲಿ ಇದನ್ನು ನಾವು ಇಂಟು 3 ಮಾಡ್ಬೋದಿತ್ತು. 18 ಈಸ್ ಈಕ್ವಲ್ ಟು 3 + 6 + 9 ಆಗ್ತಾ ಇದೆ ಅಲ್ವಾ? ಇವಾಗಲೂ ಕೂಡ ನಿಮಗೆ 18 ಫ್ಯಾಕ್ಟರ್ಸೇ ಸಿಗುತ್ತೆ. ಯಾಕೆಂದರೆ ಒರಿಜಿನಲಿ ಆ ಥರ ಇದೆ. ನೀವು ಇದನ್ನು ಎಷ್ಟೇ ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಿರಿ, ನಿಮ್ಗೆ ಕೊನೆಗೆ ಸಿಗೋವೆಲ್ಲವೂ ಇಲ್ಲಿರೋ ನಂಬರ್ ಯಾವಾಗ ಕೂಡ ಇರೋದು ಫ್ಯಾಕ್ಟರ್ ಇದ್ದೇ ಇರ್ತಾವೆ. ನೀವು ಇಂಟು 100 ಆದರೂ ಮಾಡಿ, ಇಂಟು 1000 ಆದರೂ ಮಾಡಿ, ಇಂಟು 9,09,000 ಏನಾದರೂ ಮಾಡಿರಿ, ನೀವು ನೆಕ್ಸ್ಟ್ ಸಿಗೋವೆಲ್ಲ ಈ ಪ್ರಾಪರ್ಟಿ ಫಾಲೋ ಮಾಡ್ತವೆ. ಸೊ ಇನ್ಫಿನಿಟ್ ಇದಾವೆ ಆ ಥರ ನಂಬರ್ಸು. ಬಟ್ ನಮಗೇನು ಕೇಳ್ತಾ ಇದ್ದಾರೆ? ಬಿಲೋ 50 ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬರೋ ನಂಬರ್ಸ್ ಎಲ್ಲದು ನಮಗೆ 6 ಮಲ್ಟಿಪಲ್ಸ್ ಇದೆ. ಸೊ ನಾವು ಏನು ಹುಡುಕ್ಬೇಕಂದ್ರೆ 50ಗಿಂತ ಕಡಿಮೆ 6ದು ಮಲ್ಟಿಪಲ್ಸ್ ಎಷ್ಟಿದೆ ಅಷ್ಟು ಹುಡುಕಿದ್ರೆ ಸಾಕು ನಮಗೆ. 6 12 18 24 30 36 42 48. ಸೊ 6 8s are 48 ಅಲ್ಲ? ಸೊ 8 ನಂಬರ್ಗಳು ಇದ್ದಾವೆ ಈ ಥರದವು, ಈ ಪ್ರಾಪರ್ಟಿ ತೋರಿಸೋಂಥವು. ಕರೆಕ್ಟಾ? ಸೊ ಆನ್ಸರ್ ಏನಾಗಿದೆ ನಮ್ಮದು? ಎಸ್, ಆಪ್ಷನ್ ಸಿ 8. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದು ನಿಮಗೆ ಗೊತ್ತಿರಬೇಕು.
ಇದು ನಿಮಗೆ ರೆಡಿಲಿ ಗೊತ್ತಿರೋದಿಲ್ಲ. ನಾನು ಅದಕ್ಕೆ ನೀವು ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸ್ವಲ್ಪ ಅನಲೈಸ್ ಮಾಡ್ತಾ ಇರಬೇಕು. ನಾನು CSET-ಅಲ್ಲಿ ಭಾಳ ನೋಡಿದ್ದೀನಿ. ಈ ರೀತಿ ನಿಮಗೆ ಪ್ರತಿ ವರ್ಷ ಕೂಡ ಒಂದು 3 ವರ್ಷದೋ ಅಥವಾ ಕೆಲವು ಸರಿ 5-6 ವರ್ಷ ಹಳೇದು ಯಾವುದೋ ಒಂದು ಪ್ರಾಬ್ಲಮ್ ಬೇಸಿಸ್ ಮೇಲ್ಗಡೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಸರಿ ಅಲ್ವಾ? ಬಟ್ ಇದೇನು ತುಂಬ ಡಿಫಿಕಲ್ಟ್ ಅಲ್ಲ, ಬಟ್ ತುಂಬ ಈಸಿನೂ ಅಲ್ಲ ಇದು. ಓಕೆ, ಸರಿ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ ಇಲ್ಲಿ ನಮಗೆ ಏನು ಕೇಳ್ತಾ ಇದ್ದಾರೆ ಹೇಳ್ರಿ, 3 ಪ್ರೈಮ್ ನಂಬರ್ಸ್ ಇದೆ ಅಂತ ಹೇಳ್ತಿದ್ದಾರೆ, P, Q ಆ್ಯಂಡ್ R. ಎಲ್ಲದೂ ಕೂಡ <20 ಇದೆ. ಸೊ <20 ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಹೇಳ್ರಿ ನಮಗೆ? ಫಸ್ಟ್ ಪ್ರೈಮ್ ನಂಬರ್ ಯಾವುದು? 2. ದಿಸ್ ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ಇದೊಂದೇ ಈವನ್ ಪ್ರೈಮ್ ನಂಬರ್ ಇರೋದು. ನೆಕ್ಸ್ಟು 3, 5, 7, 11, 13, 17 ಮತ್ತು 19. ಸೊ ಟೋಟಲಿ 4 + 4 8 ಪ್ರೈಮ್ ನಂಬರ್ಸ್ ಇದೆ <20. ಆ್ಯಂಡ್ ಅವ್ರು ನಮಗೇನು ಕೇಳ್ತಿದ್ದಾರೆ, ಇದರಲ್ಲಿ 3 ಪ್ರೈಮ್ ನಂಬರ್ಸನ್ನು ಸೆಲೆಕ್ಟ್ ಮಾಡಿ ಯಾವ ರೀತಿ ಅಂದರೆ P - Q = Q - R ಬರಬೇಕು. ಅಂದರೆ PQR ಇದೆ ಅಂದರೆ P ಮತ್ತು Q ಮಧ್ಯೆ ಡಿಫ್ರೆನ್ಸ್ ಏನಿದೆ, ಸೇಮ್ ಡಿಫ್ರೆನ್ಸ್ Q ಮತ್ತು R ಮಧ್ಯೆ ಇರಬೇಕು. ಫಾರ್ ಎಕ್ಸಾಂಪಲ್ 5 ನೋಡಿ. ಸೊ 5ಗೆ 5 - 3 = 7 - 5. ಈ ರೀತಿ ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ. ಬಟ್ ಈ ರೀತಿ ಯೋಚನೆ ಮಾಡೋದಕ್ಕಿಂತ ನಾವು ಹೆಂಗೆ ಮಾಡಬೇಕಂದ್ರೆ PQR ಒಂದು ಲಿಸ್ಟ್ ಮಾಡ್ಕೊಂಬಿಡಿ. PQR. ಸೊ Q ಮಿಡಲ್ ನಂಬರ್ ಇರಬೇಕಲ್ವ. ಇಲ್ಲಿ 3, 5, 7 ಅದೇ ಎಕ್ಸಾಂಪಲ್ ನೋಡಿದ್ನು, 5 - 3 = 7 - 5 ಅಂತ. ಸೊ ಆ ರೀತಿಯಲ್ಲಿ ಎಷ್ಟು ಮಿಡಲ್ ನಂಬರ್ಸ್ ನಿಮಗೆ ಸಿಗುತ್ತೆ ಯೋಚನೆ ಮಾಡಿ. ಮೊದಲನೇದಾಗಿ ಸೊ Q ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ನಾವು. P ಮತ್ತು R ನಾವು ಯೋಚನೆ ಮಾಡೋದು ಕಷ್ಟ. Qನ ಲಿಸ್ಟ್ ಮಾಡ್ಕೊತ ಹೋಗೋಣ. ಸೊ Qಗೆ 2 ವ್ಯಾಲ್ಯೂ ಕೊಡೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನೀವು 2 ಕೊಟ್ಟರೆ, ಸೊ 2ಗಿಂತ ಹೆಚ್ಚಿಗೆ ಎಷ್ಟಿದೆನೋ ಅಷ್ಟು ಕಡಿಮೆ ಕೂಡ ಒಂದಿರಬೇಕು. ಬಟ್ 2 ಈಸ್ ದ ಫಸ್ಟ್ ಪ್ರೈಮ್ ನಂಬರ್. ಸೊ Q ಕ್ಯಾನಾಟ್ ಬಿ 2 ಅಟ್ ಆಲ್. ಹಾಗಿದ್ದರೆ ಇಲ್ಲಿಂದ ಶುರು ಮಾಡೋಕ್ಕೆ ನಾವು 3ಇಂದ ಟ್ರೈ ಮಾಡೋಣ. ಇವಾಗ Q 3 ಇತ್ತಂದರೆ 3ಗಿಂತ ಕಡಿಮೆ ಇರೋ ಪ್ರೈಮ್ ನಂಬರ್ ಯಾವುದು? 2. ಸೊ ಈ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಸೊ ಅಷ್ಟೇ ಇರೋದು ಇನ್ನೊಂದು ನಂಬರ್ ಅಂದರೆ 4, ಬಟ್ ದಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್. ಸೊ Q 2ನೂ ಆಗಲ್ಲ, 3 ಕೂಡ ಆಗಲ್ಲ. ಓಕೆ, ನೆಕ್ಸ್ಟ್ 5 ಟ್ರೈ ಮಾಡೋಣ. 5 ಆಲ್ರೆಡಿ ನಾವು ಬರ್ದಾಯಿತು. 3, 5, 7. 3 ಮತ್ತು 5 ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆನೋ 5 ಮತ್ತು 7 ಮಧ್ಯೆ ಅಷ್ಟು ಡಿಫ್ರೆನ್ಸ್ ಇದೆ. ದಟ್ ಈಸ್ 1 ಸೆಟ್. ಸೊ ಈ ರೀತಿ ಎಷ್ಟು ಸೆಟ್ಗಳಿದೆ ಹುಡ್ಕೊಂತ ಹೋಗೋಣ. ಇನ್ನೊಂದು 5ಗೆ ನಾವು ಮತ್ತೆ ಟ್ರೈ ಮಾಡ್ಬೋದು. 5 ಮತ್ತು 2 ಯೋಚನೆ ಮಾಡ್ಬೋದು ನಾವು. ಅವೇನು ಪಕ್ಕ ಇರಬೇಕಂತೇನಿಲ್ಲ ಅಲ್ವಾ. ಸೊ 5 ಮತ್ತು 2 ಮಧ್ಯೆ ಡಿಫ್ರೆನ್ಸ್ 3 ಇದೆ. ಅದೇ ರೀತಿಲಿ 5ಗೆ ಡಿಫ್ರೆನ್ಸ್ 3 ಇರೋವಂಥದ್ದು 8, ಬಟ್ 8 ಈಸ್ ನಾಟ್ ಪ್ರೈಮ್. ಸೊ ಅದನ್ನು ಇಲ್ಲಿ 5ಗೆ ಒಂದು ಸೆಟ್ ಮಾತ್ರ ಸಿಗುತ್ತೆ. ನೆಕ್ಸ್ಟ್ 7 ತೊಗೊಳ್ಳಿ. 7 ತೊಗೊಂಡ್ರೆ ಫಸ್ಟ್ ಇಲ್ಲಿ ಇರೋ ಪ್ರೈಮ್ ನಂಬರ್ಸ್ ಬರ್ಕೊಂಡು ತೊಗೋಣ. ಮೈನಸ್ ಇಲ್ಲಿ 5 ಬರೆದ್ರೆ -2 ಆಗುತ್ತಲ್ಲ. ಸೊ +2 ಮಾಡಿದ್ರೆ 9 ಆಗುತ್ತೆ. ಬಟ್ 9 ಈಸ್ ನಾಟ್ ಪ್ರೈಮ್. ಸೊ ಇದಲ್ಲ. ಓಕೆ, 7ಗೆ 3 ಟ್ರೈ ಮಾಡಿ. ಸೊ ಇಲ್ಲಿ 7 ಮತ್ತು 3 ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? 4 ಇದೆ. ಸೊ ನಿಮಗೆ 7ಗೆ 4 ಆಡ್ ಮಾಡಿದ್ರೆ 11 ಬರುತ್ತೆ. ದಟ್ ಈಸ್ ಆಲ್ಸೋ ಪ್ರೈಮ್. ಸೊ ಇಲ್ಲಿ ಒಂದು ಸೆಟ್ ಸಿಕ್ತು. ನೆಕ್ಸ್ಟು 7 ಮತ್ತು 2 ಟ್ರೈ ಮಾಡಿ. 7 ಮತ್ತು 2 ಮಧ್ಯೆ ಡಿಫ್ರೆನ್ಸ್ 5 ಇದೆ. ಸೊ 7 + 5 ಮಾಡಿದ್ರೆ 12 ಬರುತ್ತೆ. ಬಟ್ 12 ಈಸ್ ನಾಟ್ ಪ್ರೈಮ್. ಸೊ ನೀವು ಆ್ಯಕ್ಚುಲಿ ಇಲ್ಲಿ P ವ್ಯಾಲ್ಯೂಸ್ ಜಾಗದಲ್ಲಿ 2 ಹಾಕೋದು ಬೇಡ. ಯಾಕೆಂದರೆ ನಿಮಗೆ ಡಿಫ್ರೆನ್ಸ್ ತೊಗೊಂಡ್ರೆ ಅದು ಅಷ್ಟು ಡಿಫ್ರೆನ್ಸ್ನ ಆ್ಯಡ್ ಮಾಡಿದ್ರೆ ವಾಪಸ್ ಈ ಕಡೆ ಹೋಗಿ ಈವನ್ ನಂಬರ್ ಬರೋಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನೀವು P2 ತೊಗೊಳ್ಳೋದೇ ಬೇಡ. ಅದಕ್ಕೆ ನೀವು ತೊಗೊಂಡು ನೋಡಿ ಗೊತ್ತಾಗುತ್ತೆ. ಓಕೆ, ಸೊ 5ಗೆ ಒಂದು ಸೆಟ್ ಸಿಕ್ತು, 7ಗೆ ಒಂದು ಸೆಟ್ ಸಿಕ್ತು. 11ಗೆ ಟ್ರೈ ಮಾಡೋಣ ಈಗ. ಸೊ ಇಲ್ಲಿ 11 ಇತ್ತಂದರೆ 11ಗೆ 7 ಜೊತೆ ಮಾಡಿದ್ರೆ ಡಿಫ್ರೆನ್ಸ್ ಎಷ್ಟಿದೆ? 4 ಇದೆ. ಸೊ 11 + 4 ಮಾಡಿದ್ರೆ 15 ಬರುತ್ತೆ. ಬಟ್ 15 ಈಸ್ ನಾಟ್ ಪ್ರೈಮ್. ಓಕೆ, ಸೊ 11ಗೆ 5 ಟ್ರೈ ಮಾಡಿ. 6 ಡಿಫ್ರೆನ್ಸ್ ಇದೆ. 11ಗೆ 6 ಆ್ಯಡ್ ಮಾಡಿದ್ರೆ 17 ಬರುತ್ತೆ. ಸೊ ವಿ ಗಾಟ್ ಅನದರ್ ಸೆಟ್. ನೆಕ್ಸ್ಟು ಮತ್ತು 11ಗೆ ಇನ್ನೊಂದು ಸ್ವಲ್ಪ ಟ್ರೈ ಮಾಡೋಣ. 11ಗೆ 3 ಟ್ರೈ ಮಾಡಿ ನೋಡಿ. 3 ಮತ್ತು 11 ಮಧ್ಯೆ ಡಿಫ್ರೆನ್ಸ್ 8 ಇದೆ. 11ಗೆ 8 ಡಿಫ್ರೆನ್ಸ್ ಇರೋ ಇನ್ನೊಂದು ನಂಬರ್ ಅಂದರೆ 19. ಓಕೆ, ಸೊ ಇಲ್ಲಿಗೆ 11ಗೆ 2 ಟ್ರೈ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ 11 ಮತ್ತು 2 ತೊಗೊಂಡ್ರೆ ಡಿಫ್ರೆನ್ಸ್ 9 ಬರುತ್ತೆ. 11 + 9 ಮಾಡಿದ್ರೆ 20 ಬರುತ್ತೆ. 20 ಈಸ್ ಈವನ್, ನಾಟ್ ಪ್ರೈಮ್. ಸೊ 11 ಮುಗೀತು. ನೆಕ್ಸ್ಟ್ 13 ಟ್ರೈ ಮಾಡೋಣ. ಸೊ 13ಗೆ 11 ಜೊತೆ ಟ್ರೈ ಮಾಡಿ. ಬೇಡ, ಇದನ್ನು ಈ ಕಡೆ ಟ್ರೈ ಮಾಡ್ಕೊಂಡು ತೊಗೋಣ. ನಮ್ಮದು ನಂಬರ್ ಆಫ್ ಟ್ರಯಲ್ಸ್ ಕಡಿಮೆ ಆಗುತ್ತಲ್ವ. ಸೊ 13ಗೆ 17 ಜೊತೆ ಮಾಡಿದ್ರೆ ಡಿಫ್ರೆನ್ಸ್ ಎಷ್ಟು? 4 ಇದೆ. ಸೊ 13ಗೆ 4 ಡಿಫ್ರೆನ್ಸ್ ಇರೋದು 9. ದಟ್ ಈಸ್ ನಾಟ್ ಪ್ರೈಮ್. ಸೊ ಇದು ಅಲ್ಲ. ಓಕೆ, ಸೊ 13ಗೆ 19 ಟ್ರೈ ಮಾಡಿ. ಡಿಫ್ರೆನ್ಸ್ 6 ಇದೆ. ಸೊ 13ಗಿಂತ 6 ಕಡಿಮೆ ಇರೋಂಥದ್ದು ಯಾವುದು? 7. ಸೊ ದಿಸ್ ವರ್ಕ್ಸ್ ಔಟ್.
ನೆಕ್ಸ್ಟು ಸೊ 13ಗೆ 17 ಟ್ರೈ ಮಾಡಿತು, 13ಗೆ 19 ಟ್ರೈ ಮಾಡಿತು, 13ಗೆ ಆ ಕಡೆ ಟ್ರೈ ಮಾಡೋಕ್ಕಿಲ್ಲ, ಸೊ ಇಲ್ಲಿಗೆ ಮುಗೀತು. ನೆಕ್ಸ್ಟ್ 17 ಟ್ರೈ ಮಾಡೋಣ. 17ಗೆ ಆ ಕಡೆ ನಮಗೆ ಡಿಫ್ರೆನ್ಸ್ ಇರೋದು 19 ಒಂದೇ, ಸೊ ಇಲ್ಲಿ ಡಿಫ್ರೆನ್ಸ್ 2 ಇದೆ. ಸೊ 17 - 2 ಮಾಡಿದ್ರೆ ಈ ಕಡೆ 15 ಬರುತ್ತೆ, ಬಟ್ 15 ಈಸ್ ನಾಟ್ ಪ್ರೈಮ್. ಸೊ ಇಲ್ಲಿಗೆ ನಮ್ಮ ಎಲ್ಲ ಅವೈಲೇಬಲ್ ಸೆಟ್ಸು ಕೂಡ ಮುಗಿದು ಹೋಯಿತು. ಓಕೆ, ಸೊ ಎಷ್ಟು ಸೆಟ್ಸ್ ಸಿಕ್ತು ನಮಗೆ? 5 ಸೆಟ್ಸ್ ಸಿಕ್ತು. ಸೊ ನಮ್ಮ ಆನ್ಸರ್ 5 ಅಲ್ಲ. ಯಾಕೆ ಅಂತಂದರೆ ಅವ್ರು ನಮ್ಗೆ ಏನು ಕೇಳ್ತಾ ಇದ್ದಾರೆ? P + Q + R ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲದನ್ನು ಆ್ಯಡ್ ಮಾಡ್ಬೇಕು ನಾವೀಗ. 5 ಇರ್ಬೋದು, ಬಟ್ 5 ಹೌದು ಅಲ್ಲೋ ಚೆಕ್ ಮಾಡಿ ನೋಡೋಣ. 3 + 5 + 7 ಎಷ್ಟಾಗುತ್ತೆ? 15 ಆಗುತ್ತೆ. 3 + 5 is 8, 8 + 7 is 15. ಸೊ 3 + 7 + 11 ಆಗುತ್ತೆ. 3 + 7 is 10, 10 + 7 is 21. 5 + 11 is 16, 16 + 7 is 17 is 33. 3 + 11 14 ಆಗುತ್ತೆ. 14 + 19 ಮಾಡಿದ್ರೆ ಮತ್ತೆ 33ನೇ ಬರುತ್ತೆ. 7 + 13 is 20, 20 + 19 ಅಂದರೆ 39 ಆಗುತ್ತೆ. ಸೊ ನಿಮಗೆ ಎಷ್ಟು ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಸಿಕ್ತು? ಇದೆರಡು ಒಂದೇ ಅಲ್ವಾ? ಸೊ 1, 2, 3, 4 ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಸಿಕ್ತು. ಸೊ ನಮ್ಮ ಆನ್ಸರ್ ಏನಿರುತ್ತೆ? ಆಪ್ಷನ್ ಎ 4 ನಮ್ಮ ಆನ್ಸರ್. ಸೊ ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್, ಸ್ವಲ್ಪ ಕಷ್ಟದ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ನಾನು ಹೇಳ್ದಂಗೆ ಈ ವರ್ಷದ ಪೇಪರ್ನಲ್ಲಿ ಔಟ್ ಆಫ್ ಆಲ್ ದ 80 ಕ್ವೆಶನ್ಸ್ ದಿಸ್ ವಾಸ್ ದ ಟಫೆಸ್ಟ್. ನೀವು ಇಂಟರ್ನೆಟ್ ಎಲ್ಲೇ ಹುಡುಕಿದ್ರು ಕೂಡ ಇದಕ್ಕೆ ಪ್ರಾಪರ್ ಕನ್ವಿನ್ಸಿಂಗ್ ಸೊಲ್ಯೂಷನ್ ಎಲ್ಲೂ ಇಲ್ಲ ಇದಕ್ಕೆ. ಓಕೆ, ಸೊ ಬಟ್ ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ ನಾವು ಇದನ್ನು. ಸೊ ಇದು ಕಂಪ್ಲೀಟ್ ಕ್ವೆಶನ್ನು. ಏನು ಕ್ವೆಶನ್ನು? ಹೌ ಮೆನಿ ಪಾಸಿಬಲ್ ವ್ಯಾಲ್ಯೂಸ್ ಆಫ್ P + Q + R are there satisfying 1/P + 1/Q + 1/R is equal to 1, where P, Q and R are natural numbers not necessarily distinct. ಸೊ P, Q ಮತ್ತು R ನ್ಯಾಚುರಲ್ ನಂಬರ್ಸ್ 1, 2, 3, 4 ಆ ಥರ ಇದೆ. ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅವರು? ನಾಟ್ ನೆಸೆಸರಿಲಿ ಡಿಸ್ಟಿಂಕ್ಟ್, ಅದು ಬೇರೆ ಆಗಿರಬೇಕಾಗಿಲ್ಲ. ಸೊ ಎಲ್ಲಾದ್ರದ್ದು ವ್ಯಾಲ್ಯೂ ಒಂದೇ ಇದ್ರೂ ಪರವಾಗಿಲ್ಲ, ಬೇರೆ ಬೇರೆ ಇದ್ದರೂ ಪರವಾಗಿಲ್ಲ. ಬಟ್ ಅವ್ರಿಗೆ ಏನು ಬರಬೇಕಂದ್ರೆ 1/P + 1/Q + 1/R ಮಾಡಿದ್ರೆ 1 ಬರಬೇಕಂತ ಹೇಳ್ತಾರೆ. ಸೊ ಇದಕ್ಕೆ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗೋದು ಯಾವುದು? 1/3 1/3 + 1/3 + 1/3 = 1 ಕರೆಕ್ಟ್ ಅಲ್ವಾ? ಸೊ 1/3 ಅಂದರೆ 1/3 ಅಥವಾ 33%. ಸೊ 33%, 33%, 33%, 0.33 ಆ್ಯಡ್ ಮಾಡಿದ್ರೆ 100 ಆಗುತ್ತೆ. ಅದೇ ರೀತಿಯಲ್ಲಿ 1/3, 1/3, 1/3 ಆ್ಯಡ್ ಮಾಡಿದ್ರೆ 1 ಆಗುತ್ತೆ. ಸೊ ಈ ರೀತಿ ಎಷ್ಟು ಬೇರೆ ಬೇರೆ ವ್ಯಾಲ್ಯೂಸ್ ಬರುತ್ತೆ ಹುಡುಕ್ಬೇಕು ನಾವು. ಅಗೇನ್ ಅದರದ್ದು P + Q + R. ಆಗಲೇ ನಾವು ಹಿಂದಿನ ಪ್ರಾಬ್ಲಮಲ್ಲಿ ಯಾವ ರೀತಿ P + Q + R ನೋಡಿದ್ವಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ P + Q + R ನೋಡಬೇಕು. ಓಕೆ, ಇದು ಒಂದು ಸೆಟ್ ಆಯಿತು. ಬಟ್ ಈ ರೀತಿ ಎಷ್ಟು ಸೆಟ್ಸ್ ಸಿಗುತ್ತೆ? ಇದನ್ನು ಹೇಗೆ ನೋಡೋದು? ಸೊ ಇದನ್ನು ನಾವು ಆ್ಯಕ್ಚುಲಿ ಬೈ ಇಂಟ್ಯೂಷನ್ ನಾವು ಯೋಚನೆ ಮಾಡ್ಬೋದು ಯಾವ್ಯಾವುದಿದೆ ಅಂತ. ಮೊದಲನೇದು 1/2 + 1/4 + 1/4 ಇದು ಕೂಡ 1 ಆಗುತ್ತಲ್ವ? ಇದು ಅರ್ಧ, ಕಾಲು ಭಾಗ ಎಲ್ಲ ಸೇರಿಸಿ 1 ಬರುತ್ತೆ. ಅದು ಒಂದು ಸೆಟ್ ಆಯಿತು. ನೆಕ್ಸ್ಟ್ 1/3 + 1/3 + 1/3 ಇದು ಕೂಡ 1 ಕೊಡುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ನೀವು ಯೋಚನೆ ಮಾಡ್ಬೋದು. 1/2 + 1/3 ಮಾಡಿದ್ರೆ 1/2 + 1/3 ಮಾಡಿದ್ರೆ ಏನು ಬರುತ್ತೆ ಹೇಳ್ರಿ? ನೀವು LCM ತೊಗೊಂಡು ಮಾಡಿದ್ರೆ 5/6 ಬರುತ್ತಲ್ವ? ಸೊ ಇದು ಎರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 5/6 ಬಂತು. ಸೊ ಅದಕ್ಕೆ ನೀವು ಇನ್ನೂ 1/6 ಆ್ಯಡ್ ಮಾಡಿದ್ರೆ ಅದು 6/6 ಆಗಿ 1 ಆಗುತ್ತಲ್ವ? ಸೊ ದೀಸ್ ಆರ್ ದ ಓನ್ಲಿ 3 ಪಾಸಿಬಿಲಿಟೀಸ್. ಬಟ್ ನಾವು ಇದನ್ನು ಹೆಂಗೆ ಆನ್ಸರ್ ಮಾಡ್ತಾಯಿದ್ವಿ? ಔಟ್ ಆಫ್ ಇಂಟ್ಯೂಷನ್ ಆನ್ಸರ್ ಮಾಡ್ತಾ ಇದ್ದೀವಿ. ಬಟ್ ಆಪ್ಷನ್ಸಲ್ಲಿ ಏನಿದೆ ನೋಡಿ, ನನ್ನಿದೆ 1 ಇದೆ, 3 ಇದೆ, 3 ಸಿಕ್ತು ನಮಗೆ. ಬಟ್ ಮೋರ್ ದೆನ್ 3 ಕೂಡ ಇದೆ. ಸೊ ಮೇ ಬಿ ನಾವು 1/19, 1/20 ಎಲ್ಲೋ ಸಿಗಬಹುದೇನೋ, ನಮ್ಗೆ ಗೊತ್ತಿಲ್ಲ. ಔಟ್ ಆಫ್ ಇಂಟ್ಯೂಷನ್ ಇದನ್ನು 3 ಬರಿಬೋದು ನಾವು, ಬಟ್ ಇದಕ್ಕಿಂತ ಜಾಸ್ತಿನೂ ಇರ್ಬೋದಲ್ವ? ಸೊ ಅದಕ್ಕೇನು ಮಾಡೋಣ? ನಾನು ಅದಕ್ಕೆ ಹೇಳಿದ್ದು ದಿಸ್ ಈಸ್ ದ ಟಫೆಸ್ಟ್ ಕ್ವೆಶನ್ ಆಫ್ ದಿಸ್ ಪೇಪರ್ ಅಂತ. ಓಕೆ, ಸೊ ಇದನ್ನು ಯಾವ ರೀತಿ ಆನ್ಸರ್ ಮಾಡ್ಬೋದಂದರೆ, ನಾವು ಒಂದು ಕನ್ಸಿಡ್ರೇಷನ್ಗೆ ಬರಬೇಕು. ಅವ್ರು ಏನು ಹೇಳಿದರೆ ನಾಟ್ ನೆಸೆಸರಿಲಿ ಡಿಸ್ಟಿಂಕ್ಟ್ ಅಂತ ಹೇಳಿದ್ದಾರೆ. ಸೊ ಎಲ್ಲದು ಡಿಫರೆಂಟ್ ಇರ್ಬೋದು ಅಥವಾ ಎಲ್ಲದು ಒಂದೇನೂ ಇರ್ಬೋದು. ಸೊ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಏನಂದರೆ P ಈಸ್ ಲೆಸ್ ದೆನ್, ಆರ್ ಒಂದು ಅಸಂಪ್ಷನ್, ಇಮ್ಯಾಜಿನೇಷನ್ ಅಲ್ಲ, ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ. P ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು
ಕ್ಯೂ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಅಂತ ಅಂದ್ಕೊಳ್ಳೋಣ. ನಾನಿಲ್ಲಿ ಲೆಸ್ ದಾನ್ ಆದರೂ ಇರಲಿ, ಈಕ್ವಲ್ ಆದರೂ ಇರಲಿ, ಯಾಕೆಂದರೆ ನಾಟ್ ನೆಸೆಸರಿಲಿ ಡಿಸ್ಟಿಂಕ್ಟ್ ಇದ್ದಾರೆ. ಆಯಿತು. ನೆಕ್ಸ್ಟು ಹಾಗಿತ್ತಂದರೆ 1/p ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1/q ವಿಚ್ ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1/r ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಇದು ಸಣ್ಣದಿತ್ತಂದರೆ ಅದು ನೀವು ಇನ್ವರ್ಸ್ ಮಾಡಿದ್ರೆ ದೊಡ್ಡದಾಗುತ್ತೆ. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತು ನಮಗೆ. ಇವಾಗ ಈ 1/p ಇದೆಯಲ್ಲ, ಈ ಔಟ್ ಆಫ್ ದೀಸ್ 3 ಅತಿ ದೊಡ್ಡದಿರಬಹುದಾದಂಥದ್ದಂದರೆ 1/p. ಎಲ್ಲವೂ ಈಕ್ವಲ್ ಇದ್ದರೆ ಎಲ್ಲವೂ ಈಕ್ವಲ್ ಇರ್ತವೆ, ಏನು ತೊಂದರೆ ಇಲ್ಲ. ಬಟ್ ಅಕಸ್ಮಾತ್ ಎಲ್ಲವೂ ಈಕ್ವಲ್ ಇಲ್ಲ ಅಂದರೆ 1/p ವಿಲ್ ಬಿ ದ ಬಿಗ್ಗೆಸ್ಟ್ ನಂಬರ್. ಸೊ ಅಕಸ್ಮಾತ್ ನೀವು ಅತಿ ದೊಡ್ಡ ನಂಬರ್ ಮೇಲೆ ಫೋಕಸ್ ಮಾಡೋಣ. ಈಗ 1/p ಪ್ಲಸ್ 1/q ಪ್ಲಸ್ 1/r ಇದೇನಿರುತ್ತೆ ಹೇಳ್ರಿ? ಇದ್ರ ವ್ಯಾಲ್ಯೂ ಯಾವಾಗಲೂ ಕೂಡ 1 ಇರುತ್ತೆ. ನಾವು ಅವ್ರು ಕೊಟ್ಟಿರೋ ಕಂಡೀಷನ್ನೇ ಅದು. ಆಯಿತು. ಬಟ್ ನಾವು ಅಕಸ್ಮಾತ್ ಅದ್ರ ಬದಲಿಗೆ 1/p ಪ್ಲಸ್ 1/p ಪ್ಲಸ್ 1/p ಮಾಡಿದ್ರೆ ಇದರ ವ್ಯಾಲ್ಯೂ ಏನಿರುತ್ತೆ? ಇದು 1 ಇರಬಹುದು. PQR ಆ್ಯಂಡ್ ಎಲ್ಲ ಇದ್ದರೆ 1 ಇರ್ಬೋದು, ಅಥವಾ 1ಗಿಂತ ಜಾಸ್ತಿ ಇರ್ಬೋದಲ್ವ? 3 ಸೇಮ್ ಇದ್ದರೆ 1 ಇರುತ್ತೆ, ಇಲ್ಲ 3 ಡಿಫ್ರೆಂಟ್ ಇದ್ದರೆ 1ಗಿಂತ ಜಾಸ್ತಿ ಇರುತ್ತೆ, ಕಡಿಮೆ ಅಂತೂ ಇರೋದಿಲ್ಲ ಅದು. ಸೊ 1/p ಪ್ಲಸ್ 1/p ಪ್ಲಸ್ 1/p ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಲ್ವಾ? ಈ 3ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ? 3/p ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಬರುತ್ತಲ್ವ? ಸರಿ, ಇಲ್ಲಿ ಇದು ಇನಿಕ್ವಾಲಿಟಿ. ಇದು ಇನಿಕ್ವಾಲಿಟಿಗಳನ್ನು ನಾವು ಈಕ್ವೇಷನ್ ಹೆಂಗೆ ಸಾಲ್ವ್ ಮಾಡ್ತೀವಿ ಹಂಗೆ ಸಾಲ್ವ್ ಮಾಡಬಹುದು. ಅಂದರೆ ನೀವು 3/p ಈಸ್ ಈಕ್ವಲ್ ಟು 1 ಇದ್ದರೆ ನಾವು ಪಿನ ಇಲ್ಲಿ ಕಳಿಸ್ತಾ ಇದ್ವಲ್ವ, ಅದೇ ರೀತಿಯಲ್ಲಿ ಇವಾಗಲೂ ಪಿನ ಕಳಿಸ್ಬೋದು. ಇನಿಕ್ವಾಲಿಟೀಸ್ನ ಸೇಮ್ ಈಕ್ವೇಷನ್ ಹೆಂಗೆ ಸಾಲ್ವ್ ಮಾಡ್ತೀರೋ ಹಂಗೆ ಮಾಡ್ಬೋದು. ಸೊ ಇಲ್ಲಿ ಏನು ಬರುತ್ತೆ ನಮಗೆ? 3 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು p ಬರುತ್ತಲ್ವ? ಅರ್ಥ ಆಯ್ತಾ? ಸೊ ಇದರ ಅರ್ಥ ಏನು ಹೇಳಿ? ಪಿಗೆ ಓನ್ಲಿ 3 ಪಾಸಿಬಲ್ ವ್ಯಾಲ್ಯೂಸ್ ಇದೆ. ಯಾವ್ಯಾವುದು? 1, 2 ಮತ್ತು 3. ಕರೆಕ್ಟ್ ಅಲ್ವಾ? ಓನ್ಲಿ 3 ಪಾಸಿಬಲ್ ವ್ಯಾಲ್ಯೂಸ್ ಇದೆ. ಇವಾಗ ಅಕಸ್ಮಾತ್ ಒಂದೊಂದೇ ಯೋಚನೆ ಮಾಡೋಣ. ಪಿ ವ್ಯಾಲ್ಯೂ 1 ಇತ್ತು ಅಂದ್ಕೊಳ್ಳಿ. ಪಿನ ವ್ಯಾಲ್ಯೂ 1 ಇತ್ತಂದರೆ ಇಲ್ಲಿ ಈ ಈಕ್ವೇಷನ್ ಇದೆಯಲ್ಲ, ಕಂಡೀಷನ್ ಕೊಟ್ಟಿರೋ ಈಕ್ವೇಷನ್ನು, ಇಲ್ಲಿ 1/1 ಆಗ್ಬಿಟ್ಟು ಇದು 1 ಆಗಿಬಿಡುತ್ತಲ್ವ? ಸೊ ಅವಾಗ ಇವೆರಡು 0 ಆಗಬೇಕಾಗತ್ತೆ ನಮಗೆ. ಸೊ ಹಂಗಾಗಿ ಪಿ 1 ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಕಸ್ಮಾತ್ ಇಲ್ಲಿ ಪಿನ 1 ಅಂತ ಹಾಕ್ಬಿಟ್ರೆ ಇಲ್ಲಿ ಕ್ಯೂ ಮತ್ತು ಆರ್ಗೆ ಜಾಗನೇ ಇಲ್ಲ, ಅಲ್ಲಿ 1 ಸಿಕ್ಕೋಯ್ತು ಅದಕ್ಕೆ. ಸೊ ಪಿ ಕ್ಯಾನಾಟ್ ಬಿ 1. ಸೊ ಪಿಗೆ ಉಳಿದಿದ್ದು ಓನ್ಲಿ 2 ಆಪ್ಷನ್ಸ್. ಪಿ ಕ್ಯಾನ್ ಬಿ 2 ಆರ್ ಪಿ ಕ್ಯಾನ್ ಬಿ 3. ಸೊ ಇದು ಮೊದಲನೇ ಅಸಂಪ್ಷನ್ ಆಯಿತು ನಮ್ಮದು, ಮೊದಲನೇ ಕೇಸ್ ಆಯಿತು. ಸೊ ಇಲ್ಲಿಗೆ ಸೊ ಇವಾಗ 2 ಕೇಸ್ನ ಇವ್ಯಾಲ್ಯೂಯೇಟ್ ಮಾಡೋಣ. ಪಿಗೆ ಯಾವ 2 ವ್ಯಾಲ್ಯೂ ಇದೆ ಅಂತ ಹೇಳಿದೆ ನಾನು? ಐದರ್ 2 ಆರ್ 3. ಸೊ ಪಿನ ವ್ಯಾಲ್ಯೂ 2 ಇದೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ಪಿ 3 ಇದ್ದರೆ ಅದನ್ನು ಯೋಚನೆ ಮಾಡೋಣಂತೆ. ಫಸ್ಟು ಪಿ 2 ಇದೆ ಅಂತ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಮಾತ್ರ ಮಾತಾಡೋಣ. ಈಗ ಪಿನ ವ್ಯಾಲ್ಯೂ 2 ಇತ್ತಂದರೆ ಈ ಈಕ್ವೇಷನ್ ಏನಾಗುತ್ತೆ ಹೇಳಿ? ಇದು 1/2 ಆಗುತ್ತಲ್ವ? 1/2 ಪ್ಲಸ್ 1/q ಪ್ಲಸ್ 1/r ಈಸ್ ಈಕ್ವಲ್ ಟು 1 ಆಗುತ್ತೆ. ಈ 1/2ನ ಈ ಕಡೆ ಕಳಿಸ್ಬೋದಾ ನಾವು? ಇಲ್ಲಿ 1/2 ಅಂತ ನಾವು ಅಂದ್ಕೊಂಡಾಯಿತು. ಸೊ 1/2ನ ಈ ಕಡೆ ಕಳಿಸಿದ್ರೆ ಏನಾಗುತ್ತದು? 1 ಮೈನಸ್ 1/2 ಆಗುತ್ತೆ. 1 ಮೈನಸ್ ಹಾಫ್ ಏನಾಗುತ್ತೆ? 1/2ನೇ ಬರುತ್ತಲ್ವ? ಸೊ 1/q ಪ್ಲಸ್ 1/r ಈಸ್ ಈಕ್ವಲ್ ಟು 1/2 ಆಗುತ್ತಲ್ವ? ಸರಿ, ಓಕೆ. ಇದನ್ನು ಮಾಡ್ತಾ ನಿಮಗೆ ಇದನ್ನು ಎಕ್ಸಾಮ್ನಲ್ಲಿ ಹೆಂಗೆ ಮಾಡ್ಬೋದು ಅಂತ ನಿಮ್ಗೆಲ್ಲರಿಗೂ ಅನ್ನಿಸ್ತೈತೆ. ಬಟ್ ಇದು ನಾನು ಹೇಳ್ಕೊಡ್ತಿರೋದು ಎಕ್ಸಾಮ್ನಲ್ಲಿ ಮಾಡೋದಕ್ಕಲ್ಲ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಇಯರು ಇದ್ರ ಬೇಸಿಸ್ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಅವರು. ಓಕೆ, ಆಯಿತು. ಇವಾಗ ಇಲ್ಲಿ ನಮ್ಮ ಅಸಂಪ್ಷನ್ ಏನಿದೆ? 1/q ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1/r ಅಂತ ಇದೆ ಅಲ್ವಾ? ಸೊ 1/q ಪ್ಲಸ್ 1/r ಶುಡ್ ಬಿ 1/2. ಅದೇ ರೀತಿಯಲ್ಲೇ ನಾವು ಆಗಲೇ ಪಿ ಬಗ್ಗೆ ಯೋಚನೆ ಮಾಡಿದ್ವಲ್ಲ, 1/p ಪ್ಲಸ್ 1/p ಮಾಡೋದು ಏನು ಬರುತ್ತೆ ಅಂತ. ಅದೇ ರೀತಿ 1/q ಪ್ಲಸ್ 1/q ಯೋಚನೆ ಮಾಡೋಣ. 1/q ಪ್ಲಸ್ 1/q ಮಾಡಿದ್ರೆ ಈಗ 1/q ಪ್ಲಸ್ 1/r ಆ್ಯಡ್ ಮಾಡಿದ್ರೆ 1/2 ಬರುತ್ತೆ. ಆ್ಯಂಡ್ 1/q ಕ್ಯಾನ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1/r. ಸೊ 1/q ಪ್ಲಸ್ 1/q, ಅಕಸ್ಮಾತ್ q ಮತ್ತು r ಎರಡು ಒಂದೇ ಇದ್ದರೆ 1/2 ಇರುತ್ತೆ. ಅಕಸ್ಮಾತ್ ಬೇರೆ ಇದ್ದರೆ 1/2ಗಿಂತ ಜಾಸ್ತಿ ಬರುತ್ತಲ್ವ? ಸೊ ದಿಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1/2 ಅಲ್ವಾ?
ಅದೇ ರೀತಿಯಲ್ಲೇ ಇದೆರಡನ್ನು ಆ್ಯಡ್ ಮಾಡಿದ್ರೆ 2/q ವಿಲ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1/2 ಅಲ್ವಾ. ಸೊ ಈ 2ನ ಇಲ್ಲಿ ಕಳಿಸಿ ಕ್ಯೂನ ಅಲ್ಲಿ ಕಳಿಸಿ ನಿಮ್ಗೇನು ಬರುತ್ತೆ 4 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕ್ಯೂ ಬರುತ್ತಲ್ವ. ಓಕೆ, ಸೊ 4 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕ್ಯೂ ಬಂತಂದರೆ ಸೊ ಕ್ಯೂಗೆ ಪಾಸಿಬಲ್ ವ್ಯಾಲ್ಯೂಸ್ ಏನೇನು ಬಂತು 1 2 3 4 ಬಂತು. ಓಕೆ, ಇದರಲ್ಲಿ ನಾವು ಪಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯೂ ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಅಂತ ಅಂದ್ಕೊಂಡಿದ್ದೀವಿ. ಓಕೆನಾ, ಸೊ ಪಿನ 2 ಅಂತ ತೊಗೊಂಡಿದ್ದೀವಿ ಆಲ್ರೆಡಿ. ಸೊ ಅದೇ ರೀತಿಯಲ್ಲಿ ಕ್ಯೂ 1 ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಿನೇ 2 ಇದೆ ಅಂತಂದರೆ ಕ್ಯೂ ಅದಕ್ಕಿಂತ ದೊಡ್ಡದು ಅಥವಾ ಅದಕ್ಕೆ ಈಕ್ವಲ್ ಇರಬೇಕಲ್ವಾ. ಕರೆಕ್ಟ್, ಇದು 2 ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಅಕಸ್ಮಾತ್ ಇದು ಕ್ಯೂ 2 ಇತ್ತಂದರೆ ಇಲ್ಲಿ 1/2 ಆಗೋಗುತ್ತೆ. ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕಲ್ವ. 1/q + 1/r = 1/2 ಆಗಬೇಕು. ಸೊ ಇಲ್ಲೇ 1/2 ಸಿಕ್ತಂದರೆ ಆರಿಗೆ ಜಾಗನೇ ಇಲ್ಲ ಅಲ್ಲಿ. ಸೊ 2 ಕೂಡ ಅಲ್ಲ. ಸೊ ಕ್ಯೂಗೆ ಯಾವ ಪಾಸಿಬಿಲಿಟೀಸ್ ಇದೆ 3 ಮತ್ತು 4. ಕರೆಕ್ಟಾ. ಸೊ 3 ಇತ್ತಂದರೆ ಏನಾಗುತ್ತೆ ಯೋಚನೆ ಮಾಡೋಣ. ಇವಾಗ ನಮಗೇನು ಬೇಕು ಹೇಳ್ರಿ, ಆ್ಯಕ್ಚುಲಿ 1/p + 1/q + 1/r ದಿಸ್ ಈಸ್ ಈಕ್ವಲ್ ಟು 1 ಬೇಕಲ್ವಾ. ನಾವು ಪಿನ 2 ಅಂತ ಅಸ್ಯೂಮ್ ಮಾಡಿದ್ದೀವಲ್ವ. ಸೊ P2 ಅಂದರೆ 1/2 ಆಯಿತು. ಅಕಸ್ಮಾತ್ ಕ್ಯೂ 1/3 ಆದರೆ, ಸೊ 1/3 ಆದರೆ ಇದು ಆರ್ ಏನಾಗುತ್ತೆ 1/6 ಆಗುತ್ತೆ. ಆಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ದಿಸ್ ಈಸ್ ಒನ್ ಸೆಟ್. ನೆಕ್ಸ್ಟು ಅಕಸ್ಮಾತ್ ಕ್ಯೂ 4 ಆದರೆ ಏನಾಗುತ್ತೆ ಯೋಚನೆ ಮಾಡೋಣ. ಸೊ ಇದು 1/2 + 1/4 ಆಗುತ್ತೆ. ಅವಾಗ 1/r ಏನಾಗುತ್ತೆ ಅದು ಕೂಡ 1/4 ಆಗುತ್ತೆ. ನಮ್ಗೆ ಆ ಕಡೆ 1 ಬೇಕಂದರೆ. ಎಸ್, ಸೊ ನಮಗೆ ಎಷ್ಟು ಸೆಟ್ ಸಿಕ್ತು, ಇಲ್ಲಿ 1 ಸೆಟ್ ಸಿಕ್ತು, ಇಲ್ಲಿ 2 ಸೆಟ್ ಸಿಕ್ತು. ಇಷ್ಟೇ ಪಾಸಿಬಿಲಿಟೀಸ್. ಕ್ಯೂ ಕ್ಯಾನ್ ಬಿ 3 ಆರ್ 4. 3 ಇದ್ರೆ ಏನು ಸಿಗುತ್ತೆ, 4 ಇದ್ರೆ ಏನು ಸಿಗುತ್ತೆ ತೊಗೊಂಡ್ವಿ ನಾವು. ಇಲ್ಲಿಗೆ P = 2ದಲ್ಲಿ ಇಷ್ಟೇ ಮುಗೀತು. ಇವಾಗ P = 3 ಒಂದು ಚೆಕ್ ಮಾಡಬೇಕಷ್ಟೆ. ಅಷ್ಟೇ ಪಾಸಿಬಲ್ ವ್ಯಾಲ್ಯೂಸ್. ಅಲ್ಲಿಗೆ ನಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ನಾವು ಹುಡುಕಿದ್ದು 3 ಏನೋ ಅಥವಾ ಅದಕ್ಕೆ 3ಕ್ಕಿಂತ ಜಾಸ್ತಿ ಏನೋ ಸಿಗುತ್ತೆ ಇವಾಗ. ಓಕೆ, ಸೊ P = 3 ಇತ್ತು ಅಂದ್ಕೊಳ್ಳಿ. ಸೊ P = 3 ಇತ್ತಂದರೆ 1/3 + 1/q + 1/r = 1 ಆಗುತ್ತೆ. ಇಲ್ಲಿ 1/3ನ ನೀವು ಈ ಕಡೆ ಕಳಿಸಿದ್ರೆ LHS ಇಂದ RHS ಕಳಿಸಿದ್ರೆ 1 - 1/3 ಏನಾಗುತ್ತೆ 2/3 ಆಗುತ್ತೆ. ಸೊ 1/q + 1/r ಶುಡ್ ಬಿ ಈಕ್ವಲ್ ಟು 2/3. ರಿಪೀಟ್ ಮಾಡಬೇಕಾ ಬರಿಬೇಕಾ ಗೊತ್ತಾಗಿದೆ ಅನ್ಕೊತೀನಿ. ಸೊ P = 3 ಆಯ್ತು ಅಂದರೆ ಇದು 1/3 ಆಯಿತು. ಈ 1/3ನ್ನು RHS ಕಳಿಸಿದ್ರೆ 1 - 1/3 2/3 ಆಯಿತು. ಸೊ 1/q + 1/r = 2/3. 1/q + 1/r = 2/3. ಓಕೆ, ಸೊ ಇವಾಗ ಇಲ್ಲಿ ಯೋಚನೆ ಮಾಡಿದ ರೀತಿಯಲ್ಲೇ ಮಾಡೋಣ. 1/q ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/r ಅಲ್ವಾ. ಸೊ 1/q + 1/q ಮಾಡಿದರೆ ಅದ್ರ ವ್ಯಾಲ್ಯೂ ಏನು ಬರುತ್ತೆ ನಮಗೆ. ಇವಾಗ 1/q + 1/r ಮಾಡಿದ್ರೆ 2/3 ಬರುತ್ತೆ. ಅಕಸ್ಮಾತ್ q ಮತ್ತು r ಎರಡು ಸೇಮ್ ಇತ್ತಂದರೆ ಇದು ಕೂಡ 2/3ನೇ ಬರುತ್ತೆ. ಬಟ್ ಅಕಸ್ಮಾತ್ 1/q ಮತ್ತು q ಮತ್ತು r ಡಿಫ್ರೆಂಟ್ ಇತ್ತಂದರೆ 1/q ಇಸ್ ಗ್ರೇಟರ್ ದೆನ್ 1/r. ಸೊ ದಟ್ ದ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದೆನ್ 2/3 ಅಲ್ವಾ. ನಾವು ಮೂರನೇ ಸರಿ ಈ ಲಾಜಿಕ್ ಯೂಸ್ ಮಾಡ್ತಾ ಇರೋದು. ಒಂದು ಸರಿ ಪಿಗೆ ಯೋಚನೆ ಮಾಡಿದ್ವಿ, ಒಂದು ಸರ್ತಿ ಕ್ಯೂಗೆ ಯೋಚನೆ ಮಾಡಿದ್ವಿ, ಮತ್ತೊಂದು ಸರ್ತಿ ಕ್ಯೂಗೆ ಯೋಚನೆ ಮಾಡ್ತಾ ಇದ್ವಿ. ಸೊ ಇಲ್ಲಿ ಕೂಡ ಇದು 2/3 ಆಗುತ್ತೆ. ಇದನ್ನು ಎರಡನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 2/q ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2/3 ಬರುತ್ತೆ. ಸೊ 3 ಇಲ್ಲಿ ಕಳಿಸಿ ಕ್ಯೂ ಅಲ್ಲಿ ಕಳಿಸಿ ಏನು ಬರುತ್ತೆ ನಿಮಗೆ 6 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2q ಆಗುತ್ತೆ. ಈಗ 2ನ ಇಲ್ಲಿ ಕಳಿಸಿ 6/2 ಅಂದರೆ 3 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು q ಬರುತ್ತಲ್ವ. ಸರಿನಾ. ಸೊ 3 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು q ಬರುತ್ತೆ. ಓಕೆ, ಸೊ ಅದರ ಅರ್ಥ ಕ್ಯೂಗೆ ಎಷ್ಟು ಪಾಸಿಬಲ್ ವ್ಯಾಲ್ಯೂಸ್ ಇದೆ 3 ಪಾಸಿಬಲ್ ವ್ಯಾಲ್ಯೂಸ್ ಇದೆ 1 2 ಆ್ಯಂಡ್ 3. ಕರೆಕ್ಟಾ. ಓಕೆ, ಸೊ ಇಲ್ಲಿ 1 ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ 1 ಇತ್ತಂದರೆ 1/1 ಆಗ್ಬಿಡುತ್ತೆ. ಇಲ್ಲಿ 1 ಅವಾಗ r ನೆಗೆಟಿವ್ ಆಗಬೇಕಾಗುತ್ತೆ. ಸೊ 1 ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ವಾ. ಅಕಸ್ಮಾತ್ Q1 ಇದ್ದರೆ ನಿಮಗೆ ಈ ಕ್ವೆಶನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಇಲ್ಲೇ 1 ಹಾಕ್ಬಿಡ್ತೀರಾ, ಇಲ್ಲೇ 1 ಮುಗಿದೋಗ್ಬಿಡುತ್ತೆ. Q1 ಇರೋಕ್ಕೆ ಸಾಧ್ಯ ಇಲ್ಲ. P ಯಾಕೆ 1 ಇರಲ್ಲ ಅಂತ ನಾವು ಮಾತಾಡ್ಕೊಂಡ್ವಲ್ಲ, ಅದೇ ರೀತಿಯಲ್ಲಿ Q ಕೂಡ 1 ಇರಲ್ಲ. 2 ನೋಡೋಣ. ಇಲ್ಲಿ Q2 ಇತ್ತಂದರೆ ಇದೇನಾಗುತ್ತೆ, ಇದು 1/2 ಆಗುತ್ತಲ್ವ. Q2 ಆಯ್ತಂದರೆ ಇದು 1/2 ಆಗುತ್ತೆ. ಸೊ 1/2 + 1/r = 2/3 ಆಗುತ್ತೆ. ಸೊ 1/r = 2/3 - 1/2. ಇಲ್ಲಿ LCM ತೊಗೋಬೇಕು ನೀವು.
ಸೊ ಏನಾಗುತ್ತೆ 4 - 3/6 ಅಂದರೆ 1/6 ಆಗುತ್ತೆ. ಸೊ ನಮಗೇನು ಬಂತು, ಕ್ಯೂನ 2 ಅಂತ ತೊಗೊಂಡ್ರೆ ಆರ್ನ ವ್ಯಾಲ್ಯೂ 6 ಅಂತ ಬರುತ್ತೆ. ಓಕೆನಾ? ಸೊ ನಮಗೆ ಒಂದು ಪಾಸಿಬಿಲಿಟಿ ಏನು ಸಿಕ್ತಿಲ್ಲಿ, ನಾವು ಪಿನ 3 ಅಂದ್ಕೊಂಡಿದ್ವಿ, ನೆನಪಿರಲಿ 1/3 + 1/2 + 1/6 ಮಾಡಿದ್ರೆ 1 ಬರುತ್ತೆ ಅಂತ ಆಯಿತು. ಇದು ಕ್ಯೂನ 2 ಅಂತ ಅಂದ್ಕೊಂಡಾಗ. ಇವಾಗ ಕ್ಯೂನ 3 ಅಂತ ಅಂದ್ಕೊಳ್ಳೋಣ. ಸೊ ಕ್ಯೂನ 3 ಅಂದ್ಕೊಂಡ್ರೆ ಏನು ಬರುತ್ತೆ ಗೊತ್ತಾ, ಇಲ್ಲಿ 1/3 ಆಗಿಬಿಡುತ್ತೆ ಈ ಈಕ್ವೇಷನ್. 1/3 + 1/r = 2/3 ಇದೆ. ಇದು ಭಾಳ ಸಿಂಪಲ್ಲು. 1/3ಗೆ ಏನು ಆ್ಯಡ್ ಮಾಡಿದ್ರೆ 2/3 ಬರುತ್ತೆ, ಇನ್ನೊಂದು 1/3 ಮಾಡಿದ್ರೆ 2/3 ಆಗುತ್ತಲ್ಲ. 1/3 + 1/3 ಮಾಡಿದ್ರೆ 2/3 ಬರುತ್ತೆ. ಸೊ ನಮ್ಮ ಲಾಸ್ಟ್ ಸೆಟ್ ಯಾವುದು ಬಂತು ಹಂಗಿದ್ರೆ, ಇಲ್ಲಿ ಪಿ ಕೂಡ 3 ಇದೆ, ಕ್ಯೂ ಕೂಡ 3 ಇದೆ, ಆರ್ ಕೂಡ 3 ಇದೆ. 1/3 + 1/3 + 1/3 = 1. ಇಲ್ಲಿಗೆ ನಾವು ಎಲ್ಲ ಪಾಸಿಬಲ್ ಕೇಸಸ್ದು ಮುಗಿಸಿದ್ವಿ. P2 ಇದ್ದಾಗ Q3 ಇದ್ರೆ ಏನು ಬರುತ್ತೆ, Q4 ಇದ್ದು ಏನು ಬರುತ್ತೆ ನೋಡಿದ್ವಿ. ನೆಕ್ಸ್ಟು P3 ಇದ್ದಾಗ Q2 ಇದ್ದಾಗ ಏನು ಬರುತ್ತೆ, Q3 ಇದ್ರೆ ಏನು ಬರುತ್ತೆ ನೋಡಿದ್ವಿ. ಸೊ ಟೋಟಲ್ 4 ಕೇಸಸ್ ಸಿಕ್ತು ನಮಗೆ. ಬಟ್ ಈ 4 ಕೇಸಲ್ಲಿ ಇದು ರಿಪೀಟ್ ಆಗಿದೆ. ಇಲ್ಲಿ 1/2, 1/3, 1/6 ಇದೆ, ಅಲ್ಲಿ 1/3, 1/2, 1/6 ಇದೆ. ಪಿ ವ್ಯಾಲ್ಯೂ ಕ್ಯೂ ವ್ಯಾಲ್ಯೂ ಓಕೆ. ಬಟ್ ಕ್ವೆಶ್ಚನ್ ಏನು ಕೇಳ್ತಾ ಇದೆ ನಮಗೆ, P + Q + R ಮಾತ್ರ ಕೇಳ್ತಾ ಇದ್ದಾರೆ ಅವರು. ಸೊ 2 + 3 + 6 ಅಥವಾ 3 + 2 + 6 ಎರಡು ಒಂದೇ ವ್ಯಾಲ್ಯೂ ಕೊಡುತ್ತಲ್ವ. ಓಕೆ. ಸೊ ಇದು ನಮಗೆ ಎಷ್ಟು ಕೊಡುತ್ತೆ, 2 + 3 + 6 ಅಂದರೆ 11 ಕೊಡುತ್ತೆ. ಇಲ್ಲಿ 2 + 4 + 4 ಅಂದರೆ 10 ಕೊಡುತ್ತೆ. ಇಲ್ಲಿ 3 + 3 + 3 ಅಂದರೆ 9 ಕೊಡುತ್ತೆ. ಸೊ ಟೋಟಲಿ 3 ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಬಂತು ನಮಗೆ. ಸೊ ದೀಸ್ ಆರ್ ದ ಓನ್ಲಿ 3 ವ್ಯಾಲ್ಯೂಸ್. ಸೊ ನಮ್ಮ ಆನ್ಸರ್ ಏನಿರುತ್ತೆ, ಆಪ್ಷನ್ ಸಿ 3 ಇರುತ್ತೆ. ಓಕೆ. ಸೊ ದಿಸ್ ವಾಸ್ ರಿಯಲಿ ಟಫ್. ಈ ರೀತಿ ಪ್ರಶ್ನೆಗಳು ಔಟ್ ಆಫ್ ದ ಬ್ಲೂ ಬಂದಿರೋದಿಲ್ಲ. ಇದ್ರದ್ದು ಬೇಸಿಸ್ ಯಾವುದೋ ಒಂದು PYQ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಯರ್ ಅಥವಾ ಅದರ್ ನೆಕ್ಸ್ಟ್ ಇಯರ್ ಇದನ್ನು ಕೇಳಿದ್ರೆ ಇದೇ ಕಾನ್ಸೆಪ್ಟ್ ಮೇಲ್ಗಡೆ ಬಿಲ್ಡ್ ಮಾಡಿ ಒಂದು ಸ್ಟೆಪ್ ಮುಂದಕ್ಕೆ ಹಾಕಿ ಕೊಟ್ಟಿರ್ತಾರೆ ಅಷ್ಟೇ ಅವರು. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಕ್ವೆಶ್ಚನ್ 8. ಇದು ರೀಸನಿಂಗ್ ಕ್ವೆಶ್ಚನು. ಆ್ಯಂಡ್ ರೀಸನಿಂಗ್ ಕ್ವೆಶ್ಚನ್ ಯಾವಾಗಲೂ ಸ್ವಲ್ಪ ಈಸಿ ಇರುತ್ತೆ. ಸೊ ಇದು ಕೂಡ ಆ್ಯಕ್ಚುಲಿ ಈಸಿ ಇದೆ. ನಿಮಗೆ ನೋಡೋದಕ್ಕೆ ಫಸ್ಟ್ ಗ್ಲಾನ್ಸಲ್ಲಿ ಕಷ್ಟ ಅನ್ನಿಸ್ಬೋದು, ಬಟ್ ಸ್ವಲ್ಪ ಈಸಿ ಟು ಮಾಡ್ರೇಟ್ ಇದೆ ಇದು. ವಾಟ್ ಕಮ್ಸ್ ಅಟ್ X and Y ರೆಸ್ಪೆಕ್ಟಿವ್ಲಿ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್? January, December, October X, March, October Y, September. ಸೊ ಒಂದು ಸೀರೀಸ್ ಕೊಟ್ಟಿದ್ದಾರೆ. ಇಲ್ಲಿ X ಮತ್ತು Y ಜಾಗದಲ್ಲಿ ಏನು ಬರಬೇಕಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಪ್ಷನ್ಸಲ್ಲೂ ಕೂಡ ಮಂತ್ಸನ್ನೇ ಕೊಟ್ಟಿದ್ದಾರೆ. ಓಕೆ. ಫಸ್ಟು ಸೀರೀಸನ್ನು ಬರ್ಕೊಂಬಿಡಿ ಈ ರೀತಿ ಬಂದಾಗ. January, December, October, X, March, October, Y ಮತ್ತು ಸೆಪ್ಟೆಂಬರ್. ಓಕೆ. ಸೊ ಸೀರೀಸಲ್ಲಿ ಯಾವಾಗಲೂ ನಮ್ಗೆ ಏನು ಲಾಜಿಕ್ ಇರುತ್ತೆ ಹೇಳ್ರಿ, ಏನೋ ಒಂದು ಅಡಿಷನ್ನು ಸಬ್ಟ್ರಾಕ್ಷನು ಅಥವಾ ಮಲ್ಟಿಪ್ಲಿಕೇಷನು ಸಬ್ಟ್ರಾಕ್ಷನು ಅಥವಾ ಕೆಲವು ಸರ್ತಿ ಸ್ಕ್ವೇರ್ಸು ಕ್ಯೂಬ್ಸು ಪ್ರೈಮ್ ನಂಬರ್ಸು ಈ ರೀತಿದೇನೋ ಇರುತ್ತೆ. ಇಲ್ಲಿ ಏನು ಲಾಜಿಕ್ ಇದೆ ಹುಡುಕ್ಬೇಕು ನಾವು. ಇಲ್ಲಿ ನಮಗೆ ಕ್ಲೂ ಏನು ಗೊತ್ತಾ, ಇಲ್ಲಿ Jan to Jan ಏನು ಡಿಫ್ರೆನ್ಸ್ ಇದೆ, Jan to December ಏನು ಡಿಫ್ರೆನ್ಸ್ ಇದೆ, ಇದೇ ನಿಮಗೆ ಈಸಿಯೆಸ್ಟ್ ಕ್ಲೂ ಇಲ್ಲಿ. ಎಸ್. ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ ಹೇಳ್ರಿ, ನೋ ಡಿಫ್ರೆನ್ಸ್. ಇಲ್ಲಿ ಡಿಫ್ರೆನ್ಸ್ ಏನಿದೆ, 1 ಮಂತ್ ಇದೆ. ಸೊ ಇಲ್ಲಿ ಏನು ಡಿಫ್ರೆನ್ಸ್ ಇದೆ, 2 ಮಂತ್ಸ್ ಇದೆ. ಸೊ ಬ್ಯಾಕ್ವರ್ಡ್ ಹೋಗ್ತಾ ಇದ್ದಾರೆ ಅಷ್ಟೇ. ಸೊ ಅದೇ ರೀತಿಯಲ್ಲೇ ಇಲ್ಲಿ ಎಷ್ಟು ಹೋಗಿರಬೇಕು ಅವರು, 3 ಮಂತ್ಸ್ ಹೋಗಿರಬೇಕು. ಇಲ್ಲಿ ಎಷ್ಟು ಹೋಗಿರಬೇಕು, 4 ಹೋಗಿರಬೇಕು. ಇಲ್ಲಿ 5 ಹೋಗಿರಬೇಕು. ಇದನ್ನು ಇಲ್ಲೇ ಕ್ಲಾರಿಫೈ ಮಾಡ್ಕೊಬಿಡೋಣ. ಮಾರ್ಚ್ಗಿಂತ 5 ಮಂತ್ಸ್ ಬ್ಯಾಕ್ ಹೋದರೆ ಏನು ಬರುತ್ತೆ, ಫೆಬ್ರವರಿ, ಜಾನ್ವರಿ, ಡಿಸೆಂಬರ್, ನವಂಬರ್, ಅಕ್ಟೋಬರ್. ಎಸ್, ಮ್ಯಾಚ್ ಆಯಿತು. ಸೊ ಅದೇ ರೀತಿಯಲ್ಲೇ ಇಲ್ಲಿ 6 ಮಂತ್ಸ್ ಬ್ಯಾಕ್ ಹೋಗಿರಬೇಕು, ಇಲ್ಲಿ 7 ಮಂತ್ಸ್ ಬ್ಯಾಕ್ ಹೋಗಿರಬೇಕು. ಸೊ ನೋಡೋಣ ಹಂಗಿದ್ರೆ ಅಕ್ಟೋಬರ್ಗಿಂತ 3 ಮಂತ್ಸ್ ಬ್ಯಾಕ್ ಹೋದ್ರೆ ಏನು ಬರುತ್ತೆ, ಸೆಪ್ಟೆಂಬರ್, ಆಗಸ್ಟ್, ಜುಲೈ ಬರುತ್ತೆ. ಸೊ ದಿಸ್ ಶುಡ್ ಬಿ ಜುಲೈ. ಬಟ್ ನೀವು ಇದನ್ನು ಕೂಡ ಇವಾಗಲೇ ಕ್ಲಾರಿಫೈ ಮಾಡ್ಕೊಂಬಿಡಿ. ಜುಲೈಗಿಂತ 4 ಮಂತ್ಸ್ ಬ್ಯಾಕ್ ಹೋದರೆ ಮಾರ್ಚ್ ಬರುತ್ತಾ, ಜೂನ್, ಮೇ, ಏಪ್ರಿಲ್, ಮಾರ್ಚ್ ಕರೆಕ್ಟ್ ಇದೆ. ಓಕೆ. ಸೊ ಇವಾಗ ಅಕ್ಟೋಬರ್ಗಿಂತ 6 ಮಂತ್ಸ್ ಬ್ಯಾಕ್ ಹೋಗೋಣ. ಅಕ್ಟೋಬರ್ ಈಸ್ 10th ಮಂತ್. 10 - 6 ಅಂದರೆ 4. ಸೊ 4th ಮಂತ್ ಯಾವುದು, ಏಪ್ರಿಲ್. ಸೊ ಈಗ ಏಪ್ರಿಲ್ಗಿಂತ 7 ಮಂತ್ಸ್ ಬ್ಯಾಕ್ ಹೋದರೆ ಸೆಪ್ಟೆಂಬರ್ ಬರುತ್ತೆ, ಚೆಕ್ ಮಾಡ್ಕೊಂಬಿಡಿ. ಮಾರ್ಚ್, ಫೆಬ್ರವರಿ, ಜಾನ್, ಡಿಸೆಂಬರ್, ನವಂಬರ್,
ಅಕ್ಟೋಬರ್, ಸೆಪ್ಟೆಂಬರ್ ಕರೆಕ್ಟ್ ಇದೆ. ಸೊ ಎಕ್ಸ್ ಅಂದರೆ ಜುಲೈ, ವೈ ಅಂದರೆ ಏಪ್ರಿಲ್. ಆಪ್ಷನ್ಸ್ ಇದೆಯಾ ನಮಗೆ? ಜುಲೈ ಆ್ಯಂಡ್ ಏಪ್ರಿಲ್, ಜುಲೈ ಏಪ್ರಿಲ್, ಎಸ್, ಆಪ್ಷನ್ ಬಿ ಇದೆ, ದಟ್ ಈಸ್ ಯುವರ್ ಆನ್ಸರ್. ಸರಿ ಅಲ್ವಾ? ಓಕೆ. ಸೊ ಈ ರೀತಿ ಸಣ್ಣ ಲಾಜಿಕ್ ಇರುತ್ತೆ ಅಷ್ಟೇ ನೀವು ರೀಸ್ನಿಂಗ್ನಲ್ಲಿ. ನಿಮ್ಮ ಔಟ್ ಆಫ್ ಆಲ್ ದ 3 ಸೆಕ್ಷನ್ಸ್, ಮ್ಯಾಥಮೆಟಿಕ್ಸ್, ರೀಸ್ನಿಂಗ್ ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ನಲ್ಲಿ ರೀಸ್ನಿಂಗ್ಗೆ ಸ್ವಲ್ಪ ಈಸಿ ಇರೋವಂಥದ್ದು, ತುಂಬ ಏನು ಈಸಿ ಅಲ್ಲ, ಈಸಿ ಟು ಮಾಡ್ರೇಟ್ ಲೆವೆಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಕ್ವೆಶ್ಚನ್ 9. Team X scored a total of n runs in 20 overs. Team Y tied the score in 10% less overs. Had Team Y's average run rate, that is runs per over, been 50% higher, the scores would have been tied in 12 overs. How many runs were scored by Team X? ಸೊ ಒಂದ್ಸರಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. 2 ಟೀಮ್ ಇದೆ, ಟೀಮ್ ಎಕ್ಸ್ ಮತ್ತು ಟೀಮ್ ವೈ ಅಂತ. ಟೀಮ್ ಎಕ್ಸ್ ಎಷ್ಟು ರನ್ಸನ್ನು ಸ್ಕೋರ್ ಮಾಡಿದೆ? ಎನ್ ರನ್ಸನ್ನು ಸ್ಕೋರ್ ಮಾಡಿದೆ. ಎಷ್ಟು ಓವರ್ಸಲ್ಲಿ? 20 ಓವರ್ಸಲ್ಲಿ. ಟೀಮ್ ವೈ ಏನು ಮಾಡಿದ್ದಾರೆ? ಅವರಿಗಿಂತ 10% ಕಡಿಮೆ ಓವರ್ಗಳಲ್ಲಿ ಅಷ್ಟೇ ರನ್ಸನ್ನು ಅವರು ಸ್ಕೋರ್ ಮಾಡಿದ್ದಾರೆ. ಸೊ 20ಗಿಂತ 10% ಕಡಿಮೆ ಅಂದರೆ ಎಷ್ಟು? 20ಗಿಂತ 10% ಕಡಿಮೆ ಅಂದರೆ 20ಯ 10% ಎಷ್ಟು? 2. 20ಯ 10% ಅಂದರೆ 2. ಸೊ 2 ಓವರ್ಸ್ ಕಡಿಮೆದಲ್ಲಿ ಅದನ್ನು ಸ್ಕೋರ್ ಮಾಡಿದರು. ಅಂದರೆ 20ಗಿಂತ 2 ಕಡಿಮೆ ಅಂದರೆ 18 ಓವರ್ಸ್ನಲ್ಲೇ ಸ್ಕೋರ್ ಮಾಡಿದ್ದಾರೆ ಅವರು, ಟೀಮ್ ವೈ ಅವರು. ಅದು ಫಸ್ಟ್ ಡೇಟಾ. ನೆಕ್ಸ್ಟು, ಹ್ಯಾಡ್ ಟೀಮ್ ವೈಸ್ ಆ್ಯಾವರೇಜ್ ರನ್ ರೇಟ್ ಬೀನ್ 50% ಹೈಯರ್. ಟೀಮ್ ವೈ ಅವರು ಪ್ರತಿ ಓವರ್ಗೆ ಅವರು ಸ್ಕೋರ್ ಮಾಡಿದಂಥ ಆ್ಯಾವ್ರೇಜ್ ರನ್ ರೇಟ್ ಏನಿದೆ ಅದು 50% ಜಾಸ್ತಿ ಇದ್ದಿದ್ದರೆ, ಅದು 50% ಜಾಸ್ತಿ ಇದ್ದಿದ್ದರೆ ಅವರು 18 ಓವರ್ನಲ್ಲಿ ಎಷ್ಟು ಸ್ಕೋರ್ ಮಾಡಿದಾರಲ್ಲ 12 ಓವರ್ನಲ್ಲಿ ಅಷ್ಟು ಸ್ಕೋರ್ ಮಾಡಿರ್ತಿದ್ರು ಅಲ್ವಾ? ಕರೆಕ್ಟ್, 12 ಓವರ್ನಲ್ಲಿ ಅಷ್ಟು ಸ್ಕೋರ್ ಮಾಡಿರ್ತಾಯಿದ್ರು. ಸೊ ಈ ರೀತಿ ಪ್ರಶ್ನೆ ಬಂದಾಗ ಇಲ್ಲಿ ನಿಮಗೆ 2 ಕಾನ್ಸೆಪ್ಟ್ನ ಅವಶ್ಯಕತೆ ಇದೆ. ಒಂದು ಪರ್ಸೆಂಟೇಜು, ಇನ್ನೊಂದು ಯಾವುದು? ಈಕ್ವೇಷನ್ ಫಾರ್ಮ್ ಮಾಡೋದು. ಇವಾಗ ಫಸ್ಟು ಟೀಮ್ ವೈ ಬಗ್ಗೆ ಯೋಚನೆ ಮಾಡೋಣ. ಟೀಮ್ ವೈ ಅವ್ರದ್ದು ರನ್ ರೇಟ್ ಬಂದುಬಿಟ್ಟು 6 ಇತ್ತಂತ ಅಂದ್ಕೊಳ್ಳಿ. ಟೀಮ್ ವೈದು ಆ್ಯಾವ್ರೇಜ್ ರನ್ ರೇಟು ಪ್ರತಿ ಓವರ್ಗೆ 6 ರನ್ಸ್ ಇತ್ತಂತ ಅಂದ್ಕೊಳ್ಳೋಣ. ಸೊ ಅವರು ಟೋಟಲ್ ಸ್ಕೋರ್ ಮಾಡಿದ್ದು ಎಷ್ಟು ಹೇಳ್ರಿ ಹೆಂಗಿದ್ರೆ? 6 × 18 ಅಲ್ವಾ? ಅವರು ಪ್ರತಿ ಓವರಿಗೆ 6 ರನ್ಸ್ ಸ್ಕೋರ್ ಮಾಡಿದರೆ 18 ಓವರ್ಸಲ್ಲಿ 6 × 18 ಮಾಡಿದರು. ಅವರು ಅಕಸ್ಮಾತ್ 6 50% ಜಾಸ್ತಿ ಇತ್ತಂದರೆ 6ನ 50% ಜಾಸ್ತಿ ಮಾಡ್ಬೇಕು ನೀವು. 6ನ್ನು 50% ಜಾಸ್ತಿ ಮಾಡಿದ್ರೆ ಏನು ಬರುತ್ತೆ ಹೇಳ್ರಿ ನಿಮಗೆ? ಸೊ ಇಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ನ ಕಾನ್ಸೆಪ್ಟ್ ಇದು. ಯಾವುದೋ ಒಂದು ನಂಬರ್ನ 50% ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಏನಿಲ್ಲ, ಆ ನಂಬರ್ ಹಾಗೆ ಬರೀರಿ, ಇಂಟು ಇನ್ಕ್ರೀಸ್ ಅಂದರೆ +50 ಮಾಡಿರಿ, ಡಿಕ್ರೀಸ್ ಇತ್ತಂದ್ರೆ -50 ಮಾಡಿ. ಇಲ್ಲಿ ಡಿನಾಮಿನೇಟರ್ ಯಾವಾಗ 100 ಹಂಗೆ ಹೇಳಿ, ಇದು ಕಾನ್ಸೆಪ್ಟ್. ಓಕೆನಾ? ಸೊ ಇದೆಷ್ಟಾಗುತ್ತೆ, ಇದ್ರ ವ್ಯಾಲ್ಯೂ ಏನಾಗುತ್ತೆ ಹೇಳ್ರಿ? 6 × 150 / 100 ಆಗುತ್ತಲ್ವ? ಈ 2 ನಂಬರ್ ಕೂಡ 50ಇಂದ ಡಿವೈಡ್ ಆಗುತ್ತೆ. ಇದು 52s ಆರ್, ಇದು 53s ಆರ್ ಅಲ್ವಾ? ಸೊ ಏನು ಬರುತ್ತೆ ನಿಮಗೆ? 3/2r ಬರುತ್ತೆ. ಅಂದರೆ ಅವರ ಆ್ಯಾವ್ರೇಜ್ ರನ್ ರೇಟು 50% ಜಾಸ್ತಿ ಇದ್ದಿದ್ರೆ r ಬದಲಿಗೆ ಅದು 3/2r ಇರ್ತಾ ಇತ್ತು. ಕರೆಕ್ಟಾ? ಓಕೆ. ಈ ರೀತಿ ಬರಿಬೋದಾ ನಾನು? ಅವರು 18 ಓವರ್ಸ್ನಲ್ಲಿ ಪ್ರತಿ ಓವರ್ಗೆ 6 ರನ್ಸ್ ಸ್ಕೋರ್ ಮಾಡಿ ಎಕ್ಸ್ನ ಟೈಮ್ ಮಾಡಿದ್ರು. ಅದ್ರ ಬದಲಿಗೆ ಅವರು ಬರೀ 12 ಓವರ್ಸಲ್ಲೇ ಎವ್ರಿ ಓವರ್ಗೆ 3/2r ರನ್ಸ್ ಮಾಡಿ ಅಷ್ಟೇ ರನ್ಸನ್ನು ಸ್ಕೋರ್ ಮಾಡ್ಬೋದಾಗಿತ್ತಲ್ವ ಅವರು? ಓಕೆ, ಎಕ್ಸಿನ ಸ್ಕೋರ್ ಎಷ್ಟು ಹೇಳಿ? ಎಕ್ಸಿನ ಸ್ಕೋರ್ n ಅಂತ ಕೊಟ್ಟಿಯಾರಲ್ವ? ಸೊ n = 18r, ಅಗೇನ್ n = 3/2r × 12 ಅಲ್ವಾ? ಇದನ್ನು ಹೇಳ್ತಾರೆ ಅದವರು. ಸೊ ಇದನ್ನು ನಾನು ಆ ರೀತಿ ಬರಿಬೋದಲ್ವ ಅಲ್ಲಿ? ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಪರ್ಸೆಂಟೇಜ್ ಮತ್ತು ಈಕ್ವೇಷನ್ ಫಾರ್ಮಿಂಗ್, ಈ 2 ಕಾನ್ಸೆಪ್ಟ್ ಅವಶ್ಯಕತೆ ಇದೆ ಅಷ್ಟೆ. ಓಕೆ. ಸೊ ಇಲ್ಲಿ ನಮಗೆ 2 ವೇರಿಯೇಬಲ್ಸ್ ಇದೆ, ಇಲ್ಲೂ ಕೂಡ 2 ವೇರಿಯೇಬಲ್ಸ್ ಇದೆ. ಇಲ್ಲಿ ನಮಗೆ ಏನೂ ಆನ್ಸರ್ ಸಿಗೋದಿಲ್ಲ. ಸೊ ಆನ್ಸರ್ ಸಿಕ್ಕರೆ ಇಲ್ಲಿ ಏನೋ ಸಿಗಬಹುದು. ಓಕೆ. ಸೊ ಅಲ್ಲಿ ಆನ್ಸರ್ ಸಿಗೋದಕ್ಕೆ ಹುಡುಕೋಣ. ಓಕೆ, ನಿಮಗೆ ಇಲ್ಲಿ ಆ ಕಡೆ ಈಕ್ವೇಷನ್ LHS RHS ಅಲ್ಲಿ
ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಗೊತ್ತಾ ಹೆಂಗೆ ಅಂತ? ನಿಮಗೆ ಇಲ್ಲಿ ನ್ಯೂಮರೇಟರ್ ಡಿನೋಮಿನೇಟರ್ ಕ್ಯಾನ್ಸಲ್ ಮಾಡೋದು ಗೊತ್ತು. ಈಕ್ವೇಷನ್ ಎಲ್ ಎಚ್ ಎಸ್ ಮತ್ತು ಈಕ್ವೇಷನ್ ಆರ್ ಎಚ್ ಎಸ್ ಅಲ್ಲಿ ಇರೋ ನಂಬರ್ಸನ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದು. ಐಡಿಯಾ ಇದನ್ನು? ಓಕೆ, ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಓಕೆ, ಹಂಗೆ ನೋಡೋಣ ತೊಗೊಳ್ರಿ, ತೊಂದರೆ ಇಲ್ಲ. ಓಕೆ, ಫಸ್ಟು ಇಲ್ಲಿ 2 12ನ ಡಿವೈಡ್ ಮಾಡುತ್ತಲ್ವ. ಓಕೆ, 6 × 3 ಮಾಡಿದ್ರೆ ಏನು ಬರುತ್ತೆ? 18 ಬರುತ್ತೆ. ಸೊ 18R = 18R ಬಂತು. ಸೊ 18 ಈ ಕಡೆ ಕಳಿಸಿ, 18 ಡಿವೈಡೆಡ್ ಬೈ 18R = R ಬರುತ್ತೆ. ಇದು ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಯಿತು. ಸೊ R = R ಬರುತ್ತೆ. ಸೊ ನಮಗೆ ಆನ್ಸರ್ ಸಿಗ್ತಾ ಇಲ್ಲ, ಇಲ್ಲಿ ಆನ್ಸರ್ ಸಿಗೋದಿಲ್ಲ. ಹಾಗಿದ್ರೆ ನಮ್ಮ ಆಪ್ಷನ್ ಏನಿರುತ್ತೆ? ಆಪ್ಷನ್ ಡಿ, ಕೆನಾಟ್ ಬಿ ಡಿಟರ್ಮೈನ್ಡ್. ಇಲ್ಲಿ ಎಷ್ಟು ರನ್ಸ್ ಹಾಕಿದ್ರು ನಮ್ಗೆ ಆನ್ಸರ್ ಬರ್ತಾನೆ ಇರುತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಆನ್ಸರ್ ಇಲ್ಲ ಇಲ್ಲಿ. ಈ ರೀತಿ ನಿಮ್ಗೆ ಎಲ್ಲಿ ಈಕ್ವೇಷನಿಗೆ ನಿಮಗೆ ಈ ರೀತಿ ಕೊನೆಗೆ 1 = 1 2 = 2 ಬರುತ್ತಲ್ಲ, ಅಲ್ಲಿ ಯಾವಾಗಲೂ ಕೂಡ ಕೆನಾಟ್ ಬಿ ಡಿಟರ್ಮೈನ್ಡ್ ಇರುತ್ತೆ. ನಮ್ಗೆ ಈ ರೀತಿ ಇದ್ದಿದ್ದೇ ಆ 2 ಈಕ್ವೇಷನ್ಸು. ಯಾವೆರಡು ಹೇಳ್ರಿ? n = 18R ಮತ್ತು n = 3/2R × 12. ಅದನ್ನು ತೊಗೊಂಡು ಈ ಈಕ್ವೇಷನ್ ಫಾರ್ಮ್ ಮಾಡಿದ್ವಿ. ಬಟ್ ನಾವು ಏನೇ ಮಾಡಿದರೂ ಕೂಡ ನಮಗೆ n ಆಗಲಿ R ಆಗಲಿ ಯಾವುದೂ ಸಿಗೋದಿಲ್ಲ. ಸರಿ, ಫೈನ್. ಓಕೆ, ನೆಕ್ಸ್ಟ್ ಹೋಗೋಣ. ಇದು ಈ ವಿಡಿಯೋದು ಲಾಸ್ಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಆನ್ಸರ್ ಮಾಡೋದಕ್ಕೆ ನಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ದು ಮತ್ತು ಪರ್ಸೆಂಟೇಜ್ ಡಿಕ್ರೀಸ್ದು ಕಾನ್ಸೆಪ್ಟ್ ಗೊತ್ತಿರಬೇಕು, ಮತ್ತು ಒಂದು ಬೇಸಿಕ್ ಮ್ಯಾಥಮೆಟಿಕಲ್ ಐಡೆಂಟಿಟಿ ಗೊತ್ತಿರಬೇಕು. ಅದರ ಜೊತೆಗೆ ಸ್ವಲ್ಪ ಎಕ್ಸ್ಪೊನೆಂಟ್ಸ್ದು ಬೇಸಿಕ್ಸ್ ಗೊತ್ತಿರಬೇಕು. ಅದು ಬೇಸಿಕ್ಸ್ ಏನು ಅಂತ ನಾನು ಫಸ್ಟ್ ನಿಮ್ಗೆ ಹೇಳ್ತೀನಿ, ಆನಂತರ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಇದು ಬೇಸಿಕ್ ಐಡೆಂಟಿಟಿ. ಇದನ್ನೆಲ್ಲರೂ ಕೂಡ ನಾವು ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಕಲ್ತಿದ್ದೀವಿ. ಇದೇನಾಗುತ್ತೆ? ಇದು ನೆನಪಿದೆನಾ? a² - b². ನೆನಪಿದೆನಾ? ನಾವು ಕೆಲವು ಬೇಸಿಕ್ ಐಡೆಂಟಿಟೀಸನ್ನು ಕಲ್ತಿದ್ವಿ ನಾವು ಹೈಯರ್ ಪ್ರೈಮರಿ ಸ್ಕೂಲಲ್ಲಿ. a + b² a - b² a + b³ a - b³. ಅದೇ ರೀತಿಯಲ್ಲಿ a² - b² ಅಂದರೆ a + b × a - b ಅಂತ ಕಲ್ತಿದ್ವಿ. ಇದು ಒಂದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ಇದು ಎಕ್ಸ್ಪೊನೆಂಟ್ಸ್. x⁻m n ಇತ್ತಂದ್ರೆ ಏನಾಗುತ್ತೆ? ಇದರ ವ್ಯಾಲ್ಯೂ x⁻mn ಆಗುತ್ತೆ. mn ಆಗುತ್ತೆ. m + n ಯಾವಾಗ ಆಗುತ್ತೆ ಗೊತ್ತಾ? x⁻m × x⁻n ಇತ್ತಂದರೆ ಇವಾಗ ನಿಮಗೆ x⁻m + n ಆಗುತ್ತೆ. ಬಟ್ x⁻m ಇತ್ತಂದರೆ x⁻mn ಇರುತ್ತೆ. ಅದು ಒಂದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ಇದ್ರ ಜೊತೆಗೆ ನಾವು ಆಗಲೇ ಕಲ್ತ್ಕೊಂಡ್ವಲ್ಲ, ಪರ್ಸೆಂಟೇಜ್ ಇನ್ಕ್ರೀಸ್ ಆ್ಯಂಡ್ ಪರ್ಸೆಂಟೇಜ್ ಡಿಕ್ರೀಸ್, ಆ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ನಂಬರ್ ಇದೆ ಅಂದ್ಕೊಳ್ಳಿ, ಎ ಅನ್ನುವ ಒಂದು ನಂಬರ್ ಇದೆ. ಈ ನಂಬರ್ನ ನೀವು ಲೆಟ್ಸ್ ಸೇ 10% ಇನ್ಕ್ರೀಸ್ ಮಾಡಬೇಕಿತ್ತು ಅಂತ ಅಂದ್ಕೊಳ್ಳಿ. ಎನ ನೀವು 10% ಇನ್ಕ್ರೀಸ್ ಮಾಡಬೇಕಿದ್ರೆ ಏನಾಗುತ್ತದು? a × 110 / 100 ಆಗುತ್ತೆ. ಅಂದರೆ ಇನ್ಕ್ರೀಸ್ ಮಾಡಬೇಕಾದ್ರೆ. ಈಗ ನೀವು ಡಿಕ್ರೀಸ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ರಿ, ಎನ ನೀವು 10% ಡಿಕ್ರೀಸ್ ಮಾಡ್ತಾ ಇದ್ರೆ ಏನಾಗುತ್ತದು? a × 90/100 ಆಗುತ್ತೆ. ಅಂದರೆ ನೀವು ಇಲ್ಲಿ 10% ಅಂದರೆ 100 ಮೈನಸ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಯಾವಾಗಲೂ 100ಗೆ ಪ್ಲಸ್ಸು ಅಥವಾ 100ಗೆ ಮೈನಸ್ ಮಾಡ್ತೀವಿ. ಡಿನಾಮಿನೇಟರ್ ಕೆಳಗಡೆ ನಂಬರ್ ಯಾವಾಗಲೂ 100 ಫಿಕ್ಸ್ ಇಲ್ಲ, ಅದು ಚೇಂಜ್ ಆಗೋದಿಲ್ಲ. ನ್ಯೂಮರೇಟರ್ ಮಾತ್ರ ಇನ್ಕ್ರೀಸ್ ಇದ್ದರೆ 100ಗೆ ಅದನ್ನು ಆ್ಯಡ್ ಮಾಡಿ, ಡಿಕ್ರೀಸ್ ಇದ್ದರೆ 100ಗೆ ಅದನ್ನು ಸಬ್ಟ್ರಾಕ್ಟ್ ಮಾಡಿ. ಸೊ ಇಷ್ಟು ಕಾನ್ಸೆಪ್ಟ್ಸು ಗೊತ್ತಿರಬೇಕು. ಇದೆಲ್ಲದೂ ಕೂಡ ಬೇಸಿಕ್ ಕಾನ್ಸೆಪ್ಟ್ಸು, ಇದು ಯಾವುದು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಅಲ್ಲ, ಇದೆಲ್ಲದು ಬೇಸಿಕ್ ಕಾನ್ಸೆಪ್ಟ್ಸು. ಈ 3 ಬೇಸಿಕ್ ಕಾನ್ಸೆಪ್ಟನ್ನು ಸೇರಿದರೆ ಈ ಕ್ವೆಶ್ಚನ್ ಆನ್ಸರ್ ಮಾಡೋದು ತುಂಬ ಸುಲಭ. ಓಕೆ, ಸೊ ಇವಾಗ ಕ್ವೆಶ್ಚನ್ನಿಗೆ ಬರೋಣ. ಕ್ವೆಶ್ಚನ್ ನೋಡಿ. ಈಗ ದ ಪ್ರೈಸ್ P ಆಫ್ ಅ ಕಮಾಡಿಟಿ ಈಸ್ ಫಸ್ಟ್ ಇನ್ಕ್ರೀಸ್ಡ್ ಬೈ k%. ಸೊ ಏನೊಂದು ಐಟಮ್ ಇದೆ, ಅದರದ್ದು ಪ್ರೈಸ್ P ಅಂತ ಇತ್ತು, ಅದನ್ನು k% ಇನ್ಕ್ರೀಸ್ ಮಾಡಿದ್ರು. ದೆನ್ ಡಿಕ್ರೀಸ್ಡ್ ಬೈ k%, then again increased by k% and again decreased by k%. If the new price is Q, then what is the relation between P and Q? ಸೊ ಪ್ರಶ್ನೆ ಒಂದು ಸರ್ತಿ ಅರ್ಥ ಮಾಡ್ಕೊಳ್ಳೋಣ. ಏನೋ ಒಂದು ಕಮಾಡಿಟಿ ಇದೆ, ಒಂದು ಪ್ರಾಡಕ್ಟ್ ಇದೆ, ಐಟಮ್, ಅದರದ್ದು ಪ್ರೈಸ್, ಅದರದ್ದು ಬೆಲೆ P ಇದೆ. ಫಸ್ಟ್ ಏನು ಮಾಡಿದ್ರು? k% ಇನ್ಕ್ರೀಸ್ ಮಾಡಿದ್ರು. ನೆಕ್ಸ್ಟ್ ಏನು ಮಾಡಿದ್ರು? k% ಡಿಕ್ರೀಸ್ ಮಾಡಿದ್ರು. ನೆಕ್ಸ್ಟ್ ಮತ್ತೆ k% ಇನ್ಕ್ರೀಸ್ ಮಾಡಿದ್ರು, ಮತ್ತೆ k% ಡಿಕ್ರೀಸ್ ಮಾಡಿದ್ರು. ಹೊಸದಾಗಿ ಈ 4 ಸರ್ತಿ ಅದರದ್ದು ಪ್ರೈಸ್ ಚೇಂಜ್ ಮಾಡಿದ ನಂತರ ಹೊಸ ವ್ಯಾಲ್ಯೂನ Q ಅಂತ ಕರೆದ್ರೆ P ಮತ್ತು Q ಮಧ್ಯದ್ದು ಡಿಫ್ರೆನ್ಸ್ ರಿಲೇಷನ್ ಏನಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ನಾವು ಮ್ಯಾಥ್ಸ್ನಲ್ಲಿ ಸ್ಟ್ರಾಂಗ್ ಇಲ್ಲ ಅಂತಂದರೆ ನಮಗೆ ಏನು ಅನಿಸ್ಬಿಡುತ್ತೆ? P = Q ಅಲ್ವಾ ಅನಿಸುತ್ತೆ.
K% ಜಾಸ್ತಿ ಮಾಡಿದ್ರು K% ಕಡಿಮೆ ಮಾಡಿದ್ರು, ಮತ್ತು K% ಜಾಸ್ತಿ ಮಾಡಿದ್ರು ಮತ್ತು K% ಕಡಿಮೆ ಮಾಡಿದ್ರೆ Q ಬರುತ್ತೆ ಅಲ್ವಾ ಅಂತ ಅನ್ನಿಸ್ಬೋದು, ಬಟ್ ಅಲ್ಲ. ಈ ಕಾನ್ಸೆಪ್ಟ್ ಮೇಲ್ಗಡೆ UPS ಅವರು ಐ ಥಿಂಕ್ CSET-ಅಲ್ಲಿ ಅಟ್ಲೀಸ್ಟ್ ಒಂದು 4ರಿಂದ 5 ಸರ್ತಿ ಪ್ರಶ್ನೆ ಕೇಳಿದ್ದಾರೆ. ನಾನು ರಿಪೀಟೆಡ್ಲಿ ತೋರಿಸ್ತೀನಿ. 2017, 2023, 22 ಈ ರೀತಿ ಪದೇ ಪದೇ ಬಂದಿದೆ ಇದೇ ಒಂದು ಕಾನ್ಸೆಪ್ಟ್ ಮೇಲ್ಗಡೆ. ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಅದರ ಬಗ್ಗೆ. ಬೇಕಿದ್ರೆ ನೀವು ನಿಮ್ಮ ಕ್ಯಾಲ್ಕುಲೇಟರ್ ತೊಗೊಂಬಿಟ್ಟು 100ನ 20% ಜಾಸ್ತಿ ಮಾಡಿ ಮತ್ತು ಆ ಬಂದಿದ್ದ ನಂಬರ್ನ 20% ಕಡಿಮೆ ಮಾಡಿ ನೀವು ವಾಪಸ್ 100 ಬರೋದಿಲ್ಲ. 100ನ 20% ಜಾಸ್ತಿ ಮಾಡಿದ್ರೆ ನಿಮಗೆ 120 ಬರುತ್ತೆ. 120ಯನ್ನು ನೀವು 20% ಕಡಿಮೆ ಮಾಡಿದ್ರೆ ನಿಮಗೆ 96 ಬರುತ್ತೆ. ಇದನ್ನು ನೀವು ಹೋಮ್ವರ್ಕ್ ಅಂತ ಅಂದ್ಕೊಟ್ರೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಓಕೆ, ಸೊ ಇವಾಗ P ಮತ್ತು Qಗೆ ರಿಲೇಷನ್ಶಿಪ್ ಹುಡುಕೋದಕ್ಕೆ ಏನು ಮಾಡಬೇಕು, ಅವ್ರು ಹೇಳಿರೋ ಆಪ್ರೇಷನನ್ನು ಕ್ಯಾರಿ ಔಟ್ ಮಾಡೋಣ. Pನ ಫಸ್ಟು K% ಇನ್ಕ್ರೀಸ್ ಮಾಡೋಣ. ಸೊ Pಯನ್ನು ನೀವು K% ಇನ್ಕ್ರೀಸ್ ಮಾಡೋದು ಏನಾಗುತ್ತೆ, ಆಗಲೇ ಮಾತಾಡ್ಕೊಂಡಿದ್ವಿ ನಾವು. Pಯನ್ನು K% ಇನ್ಕ್ರೀಸ್ ಮಾಡಿದ್ರೆ P ಇಂಟು 100 ಪ್ಲಸ್ K ಡಿವೈಡೆಡ್ ಬೈ 100 ಆಗುತ್ತಲ್ವ. ಆಗಲೇ ನಾನು 10% ಅಂದರೆ 110 ಅಂತ ಹೇಳಿದೆ, ಯಾಕಂದರೆ 100 + 10 ಆಗಿತ್ತು. ಸೊ K% ಅಂದರೆ 100 + 10 ಆಗುತ್ತೆ. ನೆಕ್ಸ್ಟ್ ಇದನ್ನೇನು ಮಾಡ್ತಾರೆ, K% ಡಿಕ್ರೀಸ್ ಮಾಡೋಣ ಅಂತ ಹೇಳ್ತಾರೆ ಅವರು. ಸೊ ಇದನ್ನು ನೀವು K% ಡಿಕ್ರೀಸ್ ಮಾಡಿದ್ರೆ ಫಸ್ಟ್ ಈ ಇಡೀ ನಂಬರ್ನ ಒಂದು ಸಿಂಗಲ್ ನಂಬರ್ ಅಂತ ಅನ್ಕೋಬೇಕಲ್ವ ನಾವು. ಓಕೆ, ಸೊ ಸಿಂಗಲ್ ನಂಬರ್ ಏನಾಗುತ್ತೆ, ಇದು P ಇಂಟು 100 ಪ್ಲಸ್ K ಡಿವೈಡೆಡ್ ಬೈ 100 ಆಗುತ್ತೆ. ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು, ಡಿಕ್ರೀಸ್ ಆಗಿರೋ ಕಾರಣಕ್ಕೆ ಮೈನಸ್ ಮಾಡ್ತೀವಲ್ವ, 100 - K ಬೈ 100 ಆಗುತ್ತಲ್ವ. ಇಲ್ಲಿಗೆ 2 ಸ್ಟೆಪ್ ಮುಗೀತು, K% ಇನ್ಕ್ರೀಸ್, K% ಡಿಕ್ರೀಸ್. ಮತ್ತು ಇದನ್ನು ಮತ್ತೆ K% ಇನ್ಕ್ರೀಸ್ ಮಾಡ್ಬೇಕು ನಾವೀಗ. ಇದನ್ನು ಮತ್ತೆ ನೀವು K% ಇನ್ಕ್ರೀಸ್ ಮಾಡಬೇಕು. ಸೊ ಈಗ ಇಷ್ಟನ್ನು ಕಂಪ್ಲೀಟ್ಲಿ ಒಂದು ಸಿಂಗಲ್ ನಂಬರ್ ಅಂತ ಅಂದ್ಕೊಳ್ಳಿ. ಸೊ ಏನಾಗುತ್ತದು, P ಇಂಟು 100 ಪ್ಲಸ್ K ಡಿವೈಡೆಡ್ ಬೈ 100, 100 - K ಡಿವೈಡೆಡ್ ಬೈ 100, ಇಷ್ಟನ್ನು ಒಂದೇ ಸಿಂಗಲ್ ನಂಬರ್ ಅಂತ ಅಂದ್ಕೊಳ್ಳಿ. ಇದನ್ನು K% ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, 100 ಪ್ಲಸ್ K ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿಗೆ 3 ಸ್ಟೆಪ್ ಹೋಗಿತ್ತು, 4ನೇದು ಒಂದು ಸ್ಟೆಪ್ ಬಾಕಿ ಇದೆ. ಅದೇನದು, K% ಡಿಕ್ರೀಸ್ ಮಾಡಬೇಕಲ್ವ ಈಗ ಇದನ್ನು. ಇದು ಫೈನಲ್ ಸ್ಟೆಪ್ ಇದು. ಸೊ ಈಗ ಇಷ್ಟನ್ನು ಸೇರಿಸಿ ಒಂದು ಸಿಂಗಲ್ ನಂಬರ್ ಅಂದ್ಕೊತೀವಿ ನಾವು. ಸೊ ಏನಾಗುತ್ತೆ ಇದು, ಸೊ ಇದನ್ನು ಒಂದು ಸಿಂಗಲ್ ನಂಬರ್ ಅಂತ ಅಂದ್ಕೊಳ್ರೆ P 100 ಪ್ಲಸ್ K ಡಿವೈಡೆಡ್ ಬೈ 100, 100 - K ಡಿವೈಡೆಡ್ ಬೈ 100, 100 ಪ್ಲಸ್ K ಡಿವೈಡೆಡ್ ಬೈ 100. ಇದನ್ನು ನಾವು K% ಡಿಕ್ರೀಸ್ ಮಾಡ್ತಾಯಿದ್ವಿ ಅಂದರೆ ಮತ್ತೆ ಮೈನಸ್ಸೇ ಮಾಡ್ತೀವಲ್ವ. ಸೊ 100 - K ಡಿವೈಡೆಡ್ ಬೈ 100. ಸರಿನಾ? ಸೊ ಇವಾಗ ಇದನ್ನೆಲ್ಲ ಅಳಿಸ್ತೀನಿ. ಇದೊಂದು ನಂಬರ್ ನಮಗೆ ಬೇಕಷ್ಟೇ. ಈಗ ಇದೊಂದು ನಂಬರ್ ಬೇಕು, ಯಾವುದು, P ಇಂಟು 100 ಪ್ಲಸ್ K ಬೈ 100, 100 - K ಬೈ 100, 100 ಪ್ಲಸ್ K ಬೈ 100, 100 - K ಬೈ 100. ಅಷ್ಟು ಮಾತ್ರ ವ್ಯಾಲ್ಯೂ ಬೇಕು. ಇದೆಲ್ಲ ಅಳಿಸ್ತಾ ಇದ್ದೀನಿ ನಾನೀಗ. ಓಕೆ, ಓಕೆ, ಬಂದಿದ್ದ ವ್ಯಾಲ್ಯೂ ನೆನಪಿದೆನಾ, P ಇಂಟು 100 ಪ್ಲಸ್ K ಡಿವೈಡೆಡ್ ಬೈ 100, 100 - K ಡಿವೈಡೆಡ್ ಬೈ 100, 100 ಪ್ಲಸ್ K ಡಿವೈಡೆಡ್ ಬೈ 100 ಮತ್ತು 100 - K ಡಿವೈಡೆಡ್ ಬೈ 100. ದಿಸ್ ವಾಸ್ ದ ಫೈನಲ್ ವ್ಯಾಲ್ಯೂ ಅಲ್ವಾ. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ವಾಟ್, Q. ಸೊ ಹೊಸ ಪ್ರೈಸ್ನ ಅವರು Q ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ 4 ಟರ್ಮ್ಸ್ ಇದೆ. ಡಿನಾಮಿನೇಟರ್ ಎಲ್ಲದು ಅಂದರೆ P ಬಿಟ್ಟು ಇನ್ನೂ 4 ಟರ್ಮ್ಸ್ ಇದೆ. ಡಿನಾಮಿನೇಟರ್ ಎಲ್ಲದಕ್ಕೂ 100 ಇದೆ. ಸೊ ಇಲ್ಲೇನು ಮಾಡೋಣ, ಇಲ್ಲಿ ಇದು 100 ಪ್ಲಸ್ K, 100 - K ಇದೆ. ಸೊ ದಟ್ ಈಸ್ ಜಸ್ಟ್ ಲೈಕ್ A ಪ್ಲಸ್ B ಇಂಟು A ಮೈನಸ್ B ಅಲ್ವಾ. A ಪ್ಲಸ್ B ಇಂಟು A ಮೈನಸ್ B ಮಾಡಿದ್ರೆ ಏನು ಬರುತ್ತೆ, A² - B² ಬರುತ್ತೆ. ಸೊ ಇದೇನಾಗುತ್ತೆ, ಇದು 100² - K² ಆಗುತ್ತಲ್ವ. ಡಿವೈಡೆಡ್ ಬೈ 100 × 100 ಮಾಡಿದ್ರೆ 100² ಆಗುತ್ತೆ. ಇಲ್ಲೂ ಕೂಡ ಅದನ್ನೇ ಮಾಡ್ಬೋದು ನಾವು. 100 ಪ್ಲಸ್ K, 100 - K ಇದೆ. ಸೊ A ಪ್ಲಸ್ B ಇಂಟು A ಮೈನಸ್ B, A² - B² ಮಾಡ್ಬೋದು. 100² - K² ಆಗುತ್ತೆ. ಕೆಳಗಡೆ 100 × 100, 100² ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು Q ಅಲ್ವಾ.
ಸೊ ಇವಾಗ ಇಲ್ಲಿ 100 ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ 100 ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಇದೆ. ಸೊ ನಾವು 100 ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? ಎಕ್ಸ್ ಇಂಟು ಎಕ್ಸ್, ಇಲ್ಲ ಹಿಂಗೆ 100 ಇಂಟು 100 100 ಸ್ಕ್ವೇರ್ ಬರ್ದಲ್ಲ, ಹಂಗೆ ಇದನ್ನು 100 ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಪಿ ಇಂಟು 100 ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ 100 ಸ್ಕ್ವೇರ್ ಇಂಟು 100 ಸ್ಕ್ವೇರ್ ಇದೆ. ಎಸ್, ಓಕೆ, 100 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಿಬೋದು, ಅಥವಾ 10 ಅಥವಾ 100 ಟು ದ ಪವರ್ 4 ಬರಿಬೋದು. ಓಕೆ, 100 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರೀ ಅಂತ ಹೊರಟ್ರಿ, ತೊಂದರೆ ಇಲ್ಲ. 100 ಸ್ಕ್ವೇರ್ ಹೋಲ್ ಸ್ಕ್ವೇರೇ ಬರೋಣ. ದಿಸ್ ಈಸ್ ಈಕ್ವಲ್ ಟು ಕ್ಯೂ. ಓಕೆ, ಇವಾಗ ಇಲ್ಲಿ 100 ಇದೆಲ್ಲ, 100 ದಟ್ ಇಟ್ ಸೆಲ್ಫ್ ಈಸ್ ಎ ಸ್ಕ್ವೇರ್ ಅಲ್ವಾ? 100 ಏನದು? 100 ಈಸ್ ಈಕ್ವಲ್ ಟು 10 ಸ್ಕ್ವೇರ್ ಅಲ್ವಾ? ಕರೆಕ್ಟಾ? ಸೊ ಇಲ್ಲೂ 100 ಸ್ಕ್ವೇರ್ ಇದೆ, ಇಲ್ಲೂ 100 ಸ್ಕ್ವೇರ್ ಇದೆ. ನಾವು ಅದನ್ನು ಈ ರೀತಿ ಬರಿಬೋದಾ? 10 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? ಆ್ಯಂಡ್ ನಾವೇನು ಮಾತಾಡ್ಕೊಂಡಿದ್ವಿ, ಎ ಟು ದ ಪವರ್ ಆಗಲೇ ಬರ್ದಿದ್ನಲ್ಲ, ಎಕ್ಸ್ ಟು ದ ಪವರ್ ಆಫ್ ಎಮ್ ಹೋಲ್ ರೇಸ್ ಟು ಏನಿದ್ರೆ ಎಕ್ಸ್ ರೇಸ್ ಟು ಎಮ್ ಎನ್ ಇರುತ್ತಲ್ವ, ಅದೇ ರೀತಿಯಲ್ಲಿ ಇದು 10 ರೇಸ್ ಟು 4 ಆಗುತ್ತಲ್ವ. ಸೊ ಎಲ್ಲೆಲ್ಲಿ 100 ಸ್ಕ್ವೇರ್ ಇದೆ ಅದನ್ನು ನಾವು 10 ರೇಸ್ ಟು 4 ಅಂತ ಬರಿಬೋದಾ? ಸೊ ಇದು ನಮಗೇನಾಗುತ್ತೆ, ಪಿ ಇಂಟು 10 ರೇಸ್ ಟು 4 ಮೈನಸ್ ಕೆ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 10 ರೇಸ್ ಟು 8. ಓಕೆ 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 100 ಸ್ಕ್ವೇರ್ ಅಂತಂದರೆ ನಮಗೆ 10 ರೇಸ್ ಟು 4 ಅಂತ ಬರ್ಕೊಂಡಿದ್ವಿ. ಸೊ 10 ಸ್ಕ್ವೇರ್ ಕರೆಕ್ಟಾ? ಆ್ಯಂಡ್ ಇಲ್ಲಿ ಅಗೇನ್ ನಾವಿಲ್ಲಿ 4 ಮತ್ತು 2 ಮಲ್ಟಿಪ್ಲೈ ಮಾಡ್ಬೋದಲ್ವ? ಸೊ 10 ರೇಸ್ ಟು 8 ಆಗುತ್ತದು. ಸೊ 10 ರೇಸ್ ಟು 8 ಮಾಡಿ ಅದನ್ನು ಆ ಕಡೆ ಕಳಿಸ್ಬಿಡಿ. ಸೊ ಏನು ಬರುತ್ತೆ ನಿಮಗೆ, ಪಿ ಇಂಟು 10 ರೇಸ್ ಟು 4 ಮೈನಸ್ ಕೆ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕ್ಯೂ ಇಂಟು 10 ರೇಸ್ ಟು 8 ಬರುತ್ತೆ. ಸೊ ಇದು ಎಲ್ಲಾದರೂ ಮ್ಯಾಚ್ ಆಗ್ತಾ ಇದೆನಾ ನಿಮಗೆ? ಎಸ್, ಆಪ್ಷನ್ ಎ. ಆಪ್ಷನ್ ಡಿದಲ್ಲಿ ಸ್ಕ್ವೇರ್ ಇಲ್ಲ, ಇಲ್ಲಿ ಸ್ಕ್ವೇರ್ ಮಿಸ್ಸಿಂಗ್ ಇದೆ ಇಲ್ಲಿ. ಸೊ ಆಪ್ಷನ್ ಎ, ದಟ್ ಈಸ್ ಯುವರ್ ಆನ್ಸರ್. ಸೊ ಇಲ್ಲಿಗೆ ಕ್ವೆಶ್ಚನ್ 1ಇಂದ ಕ್ವೆಶ್ಚನ್ 10ವರೆಗೂ ಎಲ್ಲ ಕವರ್ ಮಾಡಿದ್ದೀವಿ. ಇಲ್ಲಿ ಮಾಡಿರೋದನ್ನು ನೋಡಿಬಿಟ್ಟು ನಿಮಗೆ ಇಷ್ಟೊಂದು ಟೈಮ್ ತೊಗೊಳುತ್ತೆ ಅಂತ ಅನ್ನಿಸ್ಬೋದು, ಬಟ್ ವಿತ್ ಪ್ರಾಕ್ಟೀಸ್ ಆ್ಯಕ್ಚುಲಿ ಡೂಯಬಲ್. ಈ ಕ್ವೆಶ್ಚನ್ ಆ್ಯಕ್ಚುಲಿ ನೀವು ಸ್ವಲ್ಪ ನಿಮ್ಮ ಬೇಸಿಕ್ ಮ್ಯಾಥ್ಸ್ ಸ್ಟ್ರಾಂಗ್ ಇತ್ತಂದರೆ ವಿದಿನ್ 2 ಮಿನಿಟ್ಸ್ ಆನ್ಸರ್ ಮಾಡ್ಬೋದು. ಆ್ಯಂಡ್ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ಸ್ನ CSET ಅಲ್ಲಿ 3 to 4 ಮಿನಿಟ್ಸ್ ಒಳಗೆ ನೀವು ಆನ್ಸರ್ ಮಾಡೋದಕ್ಕೆ ಏಮ್ ಮಾಡಬೇಕು.